ಆವಾಗ ತಾಯಿ ಗರ್ಭದಿಂದ ತಾನು ಹೊರಗೆ ಬಂದ ಕೂಡಲೇ ತನ್ನ ಪ್ರಣಾಳಿಕೆಯನ್ನು ಮರೆತು ಹೊರಗಿನ ಪ್ರಭಾವಕ್ಕೆ ಒಳಗಾಗ್ತದೆ, ಹೊರಗಿನ ಪ್ರಭಾವಗಳಿಗೆ ಒಳಗಾಗ್ತದೆ. ಹೊರಗಿನ ಪ್ರಭಾವಗಳು ಅಂತಂದ್ರೆ ತನ್ನ ಜಾತಿ, ಲಿಂಗ, ಧರ್ಮ, ಕುಟುಂಬ, ಆ ಮನೆಯ ಸಂಸ್ಕಾರ, ಇದೇ ನಾನು ಅನ್ನುವ ಸಂಪೂರ್ಣವಾದ ದೇಹದ ಭಾವ ಅದರಲ್ಲಿ ಗಟ್ಟಿ ಆಗ್ತಾ ಹೋಗ್ತದೆ. ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಹೋಗ್ತದೆ ಅಲ್ವಾ? ದಿನ ಉದಾಹರಣೆಗೆ ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಿ. ಏನಕ್ಕೆ ಹೋಗಿದ್ದೀರಿ? ಧರ್ಮಸ್ಥಳಕ್ಕೆ ಮಂಜುನಾಥನ ದರ್ಶನ ಮಾಡ್ಬೇಕಂತ ಹೋಗಿರ್ತೀರಿ ಅಲ್ವಾ? ಹೋಗಿ ಬಸ್ ಹೇಳಿದ್ರು ನಾನು ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಗದೆ ಇದ್ರೆ ಏನಾಗ್ಬೋದು? ಅವಾಗ ಏನಾಗ್ತದೆ? ಕೊನೆ ಅಲ್ಲಿ ಯಾರೋ ಕರೆದ್ರು ಅಲ್ಲಿ ಹೋಗೋದು, ಇಲ್ಲಿ ಯಾರೋ ಕರೆದ್ರು ಅಲ್ಲಿ ಹೋಗೋದು, ಹಾಗೆ ಸುತ್ತಿ 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 ಟೈಮ್ ವೇಸ್ಟ್ ಮಾಡಿ ಕೊನೆಗೆ ಮತ್ತೆ ವಾಪಸ್ ಬರೋದು. ಹೋಗಿದ್ದೇನಕ್ಕೆ? ಮಂಜುನಾಥನ ದರ್ಶನ ಮಾಡೋದಕ್ಕೆ. ಆದ್ರೆ ಹೋಗಿದ್ದನ್ನೇ ಮರೆತು ಬಿಟ್ರೆ ಏನಾಗ್ತದೆ ಅಲ್ವಾ? ಹಾಗೆ ಆಗಿದೆ ಪ್ರತಿಯೊಬ್ಬ ಮನುಷ್ಯನ ಕತೆ. ಅದೇ ರೀತಿಯಾಗಿದೆ. ಭೂಮಿಗೆ ಬರ್ತಾನೆ, ಆದರೆ ತನ್ನ ಪ್ರಣಾಳಿಕೆಯನ್ನ ಮರೆತು ಬಿಡ್ತಾನೆ. ತನ್ನ ಪ್ರಣಾಳಿಕೆಯನ್ನ ಮರೆತು ಲೌಕಿಕತೆಯಲ್ಲಿ ಮುಳುಗಿ ಹೋಗ್ತಾನೆ. ಯಾವುದು ಲೌಕಿಕತೆ? 4 ಧರ್ಮ. ಮನುಷ್ಯನಿಗೆ 4 ಧರ್ಮಗಳಿದ್ದಾವೆ. ಯಾವುದು 4 ಧರ್ಮ? ಒಂದು ಶರೀರ ಧರ್ಮ, ಎರಡನೇದು ಕುಟುಂಬ ಧರ್ಮ, ಮೂರನೇದು ಸಂಘ ಧರ್ಮ, ನಾಲ್ಕನೇದು ಯಾವುದು? ನಾಲ್ಕನೇದು ಆತ್ಮ ಧರ್ಮ. ಆದ್ರೆ ಸಂಪೂರ್ಣವಾಗಿ ನಾನು ದೇಹ, ನಾನು ಆತ್ಮ ಅಲ್ಲ, ನಾನು ದೇಹ ಅನ್ನುವ ಭಾವನೆಯಿಂದಾಗಿ ಕೇವಲ ಮೊದಲ 3 ಧರ್ಮಗಳಲ್ಲಿ ತನ್ನನ್ನು ತಾನು ಅಳವಡಿಸಿಕೊಂಡಿರ್ತಾನೆ, ತನ್ನನ್ನೇ ತಾನು ಮುಳುಗಿಸಿಕೊಂಡಿರ್ತಾನೆ. ಆಗ ಏನಾಗ್ತದೆ? ನಾನು ಆತ್ಮ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಆತ್ಮ ಅಂತ ಯಾರಾದ್ರೂ ಹೇಳಿದ್ರು ಹೆದರ್ತಾನೆ ಅವ ಅಲ್ವಾ? ಆ ಸ್ಥಿತಿಯಲ್ಲಿ ಇದ್ದವನು ಆತ್ಮ ಅಂದ್ರೆ ಹೆದರ್ತಾನೆ. ಆಗಿರುವಾಗ ಅವನು ತಾನು ಆತ್ಮಕ್ಕಾಗಿ ಅಂತ ಹೇಳಿ ಸ್ವಲ್ಪವೂ ಕೂಡ ತನ್ನ ಬದುಕಿನಲ್ಲಿ ಶ್ರಮಿಸುವುದೇ ಇಲ್ಲ. ಮತ್ತೆ ಏನ್ ಮಾಡ್ತಾನೆ? ಇಡೀ ಬದುಕನ್ನ ತಾನು ಈ ಅಶಾಶ್ವತವಾದ, ಅಸತ್ಯವಾದ ತನ್ನ ಆತ್ಮಕ್ಕೆ ಸ್ವಲ್ಪವೂ ಉನ್ನತಿಯನ್ನ ತರದ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಬರದೆ, ಅಂದ್ರೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಬಂದೋ ಅದನ್ನು ಬಿಟ್ಟು ತನಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಇಡೀ ತನ್ನ ಬದುಕನ್ನ ಕಳೆದು ವ್ಯರ್ಥವಾಗಿ ಹಾಳು ಮಾಡಿಬಿಡ್ತಾನೆ. ಆದ್ರೆ ಹೋಗ್ಲಿ, ಗೊತ್ತಾಯ್ತು, ಯಾರಿಗೂ ಯಾರು ಹೇಳಿದ್ರು, ನೋಡಪ್ಪ ನೀನು ದೇಹ ಅಲ್ಲ ಆತ್ಮ, ಅದಕ್ಕಾಗಿ ನಿನ್ನ ಆತ್ಮಕ್ಕಾಗಿ ಅಂತ ಹೇಳಿ ನೀನು ಶ್ರಮಿಸು ಅಂತ ಯಾರೋ ಹೇಳಿದ್ರು. ಹೇಳಿದ್ದನ್ನ ಕೇಳಿಸ್ಕೊಂಡ. ಹೌದಾ? ಅದಕ್ಕೇನ್ ಮಾಡ್ಬೇಕು? ಪತ್ರಿಜಿ ಗುರುಗಳಂತವ್ರು ಬಂದ್ರು, ಧ್ಯಾನ ಹೇಳ್ಕೊಟ್ರು. ಎಲ್ಲರೂ ಇವತ್ತು ಧ್ಯಾನ ಎಲ್ಲರೂ ಹೇಳ್ಕೊಡ್ತಿದ್ರು. ಎಲ್ಲ ಕಡೆ ಹೋಗಿ ಧ್ಯಾನ ಕಲ್ಕೊಂಡ. ಧ್ಯಾನ ಕಲ್ತು ಧ್ಯಾನವನ್ನು ಯಾಕೆ ಮಾಡ್ತಾ ಇದ್ದಾನೆ? ಮೊದಲ 3ಕ್ಕಾಗಿ ಧ್ಯಾನ ಮಾಡ್ತಾ ಇದ್ದಾನೆ, 4ನೇದಕ್ಕಾಗಿ ಅಲ್ಲ. ಧ್ಯಾನ ಇರೋದು ಯಾಕಾಗಿ? 4ನೇದಕ್ಕಾಗಿ, ಆತ್ಮಧರ್ಮಕ್ಕಾಗಿ ಧ್ಯಾನ ಇರೋದು. ಆದ್ರೆ ಏನ್ ಮಾಡ್ತಾ ಇದ್ದಾನೆ? 4ನೇದಕ್ಕಾಗಿ ಮಾಡ್ತಾ ಇಲ್ಲ, ಮತ್ತು 3ನೇದಕ್ಕಾಗಿ ಮಾಡ್ತಾ ಇದ್ದಾನೆ. ಯಾವುದಕ್ಕಾಗಿ? ಒಂದು ಶರೀರಕ್ಕಾಗಿ. ನನಗೆ BP ಇದೆ ಗುರುಗಳೇ, ನನಗೆ ಶುಗರ್ ಇದೆ ಗುರುಗಳೇ, ನನಗೆ ಕ್ಯಾನ್ಸರ್ ಇದೆ ಗುರುಗಳೇ, ನಂದು ಇಲ್ಲಿಲ್ಲ ಥೈರಾಯ್ಡ್ ಬಂದಿದೆ, ಅಂದ್ರೆ ನಂದು ಕೈ ನೋವು, ಕಾಲು ನೋವು. ಹೀಗೆ ಶರೀರ ಧರ್ಮ, ಶರೀರಕ್ಕಾಗಿ ಧ್ಯಾನ ಮಾಡೋದು, ರೋಗ ವಾಸಿ ಮಾಡ್ಕೊಳ್ಳಿಕ್ಕಾಗಿ ಧ್ಯಾನ ಮಾಡೋದು. ಧ್ಯಾನ ಇರೋದು ಅದಕ್ಕಾಗಿಯೋ? ಆಮೇಲೆ ಕುಟುಂಬ ಧರ್ಮ, ನನ್ನ ಗಂಡಗ ಅದಾಗಬೇಕು, ನನ್ನ ಹೆಂಡತಿಗೆ ಇದಾಗಬೇಕು, ನನ್ನ ಮಕ್ಕಳಿಗೆ ಇದಾಗಬೇಕು, ನನ್ನ ದೊಡ್ಡಪ್ಪಗಾಗಬೇಕು, ನನ್ನ ಚಿಕ್ಕಪ್ಪಗಾಗಬೇಕು, ಅವರಿವರಿಗಾಗಿ, ಅವರಿವರನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಧ್ಯಾನ ಮಾಡೋದು. ಆ ಧ್ಯಾನವೂ ವ್ಯರ್ಥ ಆಯ್ತು. ಅಂದ್ರೆ ಧ್ಯಾನ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಎಲ್ಲರೂ ನಾವು ಧ್ಯಾನಿಗಳು ಅನ್ಕೊಂತಾ ಇದ್ದೀವಲ್ವಾ? ಎಲ್ಲರೂ ಧ್ಯಾನಿಗಳೇ. ಆದ್ರೆ ಧ್ಯಾನಿಗಳು ಏನು ಮಾಡ್ತಾ ಇದ್ದಾರೆ, ಏನ್ ಮಾಡೋರು ಏನಾಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. 3ನೇದು ಸಂಘ ಧರ್ಮ, ನಮ್ಮವರಿಗಾಗಿ ಅಲ್ವಾ? ನಮ್ಮವರಿಗಾಗಿ, ನಮ್ಮೂರಿಗಾಗಿ, ನಮ್ಮ ಜಾತಿಗಾಗಿ, ನಮ್ಮ ಲಿಂಗಕ್ಕಾಗಿ, ನಮ್ಮ ಧರ್ಮಕ್ಕಾಗಿ, ನಮ್ಮ ಕೇರಿಗಾಗಿ, ನಮಗೆ ಸಂಬಂಧಪಟ್ಟವರು, ಸ್ನೇಹಿತರು, ಅವರಿಗಾಗಿ ಯಾವುದನ್ನ ಧ್ಯಾನ ಮಾಡೋದು. ಹೇಳೋದು ಕೂಡ ಹಾಗೆ ಹೇಳೋದು, ನಿಮಗೆ ಧ್ಯಾನ ಮಾಡಿ ನಿಮಗೆ ಆರೋಗ್ಯ ಬರ್ತದೆ, ಧ್ಯಾನ ಮಾಡಿ ನಿಮಗೆ ಅದಾಗ್ತದೆ, ಧ್ಯಾನ ಮಾಡಿ ನಿಮಗೆ ಇದಾಗ್ತದೆ, ನಿಮಗೆ ದುಡ್ಡು ಬರ್ತದೆ, ಕೆಲಸ ಸಿಗ್ತದೆ, ಮಗು ಚೆನ್ನಾಗಿ ಓದ್ತಾನೆ, ಎಲ್ಲ 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 ಹೇಳೋದು
ಯಾಕಾಗಿ? ಧ್ಯಾನ ಮಾಡಿ. ಆತ್ಮಕ್ಕಾಗಿ ಅಂತ ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಆದ್ರೆ ಧ್ಯಾನ ಇರುವುದು ಯಾಕಾಗಿ? ಆತ್ಮಕ್ಕಾಗಿ. ಧ್ಯಾನ ಇರುವುದು ಯಾಕಾಗಿ? ಆತ್ಮಕ್ಕಾಗಿ. ಹಾಗಾದ್ರೆ ಇವ್ರ ಕಥೆ ಎಲ್ಲ ಏನು? ಧ್ಯಾನ ಮಾಡಿಯೂ ಯಾವ ಪ್ರಯೋಜನವೂ ಇಲ್ಲ. ಧ್ಯಾನ ಮಾಡಿಯೂ ಏನ್ ಪ್ರಯೋಜನ ಇಲ್ಲ. ಅವರು ಧ್ಯಾನಿಗಳು ಅಷ್ಟೇ, ಯೋಗಿಗಳಾಗ್ಲಿಲ್ಲ. ಅವರು ಯೋಗಿಗಳಾಗ್ಲಿಲ್ಲ. ಅಂದ್ರೆ ಇವರ ಅಭಿಷ್ಟಗಳನ್ನ, ಆಸೆಗಳನ್ನ, ದುರಾಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಒಂದು ಅಸ್ತ್ರ ಸಿಕ್ತಷ್ಟೆ, ಆತ್ಮದ ಉನ್ನತಿಗಾಗಿ ಅಂತ ಸಿಗ್ಲಿಲ್ಲ. ಅಂದ್ರೆ ಧ್ಯಾನವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಆಸೆ ಬುರುಕತನದಿಂದ, ಆಸೆ ಬುರುಕತನದಿಂದ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆ ಆಸೆ ಬುರುಕತನದಿಂದ ಧ್ಯಾನ ಮಾಡ್ತಾ ಇದ್ರೆ ಧ್ಯಾನ ಅದೇನ್ ಮಾಡಿದ್ದು ವೇಸ್ಟ್? ಖಂಡಿತ ವೇಸ್ಟ್ ಅಲ್ಲ. ಏನೇನ್ ಆಸೆ ಕೋರಿಕೆಗಳನ್ನ ಇಟ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೋ ಅವೆಲ್ಲವೂ ಧ್ಯಾನದಿಂದ ಸಿಗ್ತದೆ. ಮಗನಿಗೆ ಕೆಲಸ ಬೇಕಾ? ಧ್ಯಾನದಿಂದ ಸಿಗ್ತದೆ. ಮಗನಿಗೆ ಮದುವೆ ಬೇಕಾ? ಧ್ಯಾನದಿಂದ ಸಿಗ್ತದೆ. ಮಗಳಿಗೆ ಮದುವೆ ಬೇಕಾ? ಧ್ಯಾನದಿಂದ ಸಿಗ್ತದೆ. ದುಡ್ಡು ಬೇಕಾ? ಧ್ಯಾನದಿಂದ ಸಿಗ್ತದೆ. ಹಣ ಬೇಕಾ? ಧ್ಯಾನದಿಂದ ಸಿಗ್ತದೆ. ಎಲ್ಲ ಸಿಗ್ತದೆ. ಎಲ್ಲ ಕೋರಿಕೆಗಳು ಕೂಡ ಧ್ಯಾನದಿಂದ ಸಾಧ್ಯ ಇದೆ. ಆದ್ರೆ ಧ್ಯಾನ ಇರೋದು ಕೋರಿಕೆಗಳಿಗಾಗಿ ಅಲ್ಲ. ಕೋರಿಕೆಗಳಿಗಾಗಿ ಧ್ಯಾನ ಅಲ್ಲವೇ ಅಲ್ಲ. ಆದ್ರೆ ಏನ್ ಮಾಡೋದು ಮನುಷ್ಯ? ಆದ್ರೆ ಬೇಕು ಅಂತಲೇ ಮಾಸ್ಟರ್ಸ್ ಅವನ ಕೋರಿಕೆಗಳನ್ನು ಕೇಳಿದಾಗ ಬೇಕು ಅಂತಲೇ ಕೊಡ್ತಾರೆ, ಬೇಕು ಅಂತಲೇ ಅವನಿಗೆ ಕೊಡ್ತಾ ಹೋಗ್ತಾರೆ. ನನಗೆ ಧ್ಯಾನದಿಂದ ಬಹಳ ಒಳ್ಳೇದಾಯ್ತು, ನನಗೆ ಅದು ಸಿಕ್ತು, ಇದು ಸಿಕ್ತು, ನನ್ನ ಮನೇಲಿ ಅದಾಯ್ತು, ಇದಾಯ್ತು, ಎಲ್ಲ ಆಯ್ತು, ಧ್ಯಾನದಿಂದ ಆಯ್ತು ಆಯ್ತು ಆಯ್ತು, ಎಲ್ಲ ಆಯ್ತು. ಹಾಗೆಯೇ ಹಾಗಾದ್ರೆ ಯಾಕೆ ಮಾಡ್ತಾ ಇದ್ದಾನೆ ಮನುಷ್ಯ? ಆಸೆ ಬುರುಕತನದಿಂದ. ಸಕಾಮ ಕರ್ಮದಲ್ಲಿ ಧ್ಯಾನವನ್ನು ಕೂಡ ಮೊದಲ 3 ಧರ್ಮಗಳಿಗಾಗಿ ಅಂತ ಹೇಳಿ ಧ್ಯಾನವನ್ನೇ ಉಪಯೋಗಿಸಿಕೊಳ್ತಾ ಇದ್ದಾನೆ ಹೊರತು, ಅಲ್ವಾ? ಇವತ್ತು ಎಷ್ಟೊಂದು ಧ್ಯಾನ ಇದ್ದಾವೆ, ಧ್ಯಾನ ಇಲ್ವಾ? ಕುಂಡಲಿನಿ ಧ್ಯಾನ ಇದೆ, ಚಕ್ರ ಧ್ಯಾನ ಇದೆ, ಆ ಮತ್ತೆ ಯಾವ ಧ್ಯಾನ ಇದೆ? ಕರ್ಮ ಧ್ಯಾನ ಇದೆ. ಆ ಹೀಲಿಂಗು, ಈ ಹೀಲಿಂಗು, ಚಾನಲಿಂಗು, ಏನೋ ಹೇಳ್ತಾ ಹೋದ್ರೆ ಲೆಕ್ಕ ಇದೆ. ಬೇಕಾದಷ್ಟು ಧ್ಯಾನಗಳಿದ್ದಾವೆ. ಎಲ್ಲವೂ ಯಾವುದಕ್ಕಾಗಿ? ಈ 3 ಆಸೆಗಳಿಗಾಗಿ, 3ಕ್ಕಾಗಿ. ಒಂದು ದೇಹ ಧರ್ಮ, ಇಲ್ಲ ಕುಟುಂಬ ಧರ್ಮ, ಇಲ್ಲ ಯಾವುದು, ಯಾವ ಧರ್ಮ? ಸಂಘ ಧರ್ಮ. ಆದ್ರೆ ಆತ್ಮಕ್ಕಾಗಿ ಅಂತ ಅದು ಆಮೇಲೆ ನೋಡ್ಕೊಳ್ಳೋಣ. ನೀನ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು? ಯಾವಾಗ ಆಮೇಲೆ? ಆಮೇಲೆ ಯಾವಾಗ? ಫಸ್ಟ್ ಇದನ್ನ ನೋಡ್ಕೊಳ್ಳಯ್ಯ, ಅದು ಆಮೇಲೆ ನೋಡ್ಕೊಂಡ್ರದು ಅಂತ ಹೇಳಿ ಆಮ್ಯಾಗಲ್ಲ. ಅದು ಈಗ ಶುರು ಮಾಡ್ಬೇಕು ನೀನು, ಹೀಗೆ. ಅದಕ್ಕಾಗಿ ಧ್ಯಾನ ಇರೋದು. ಹಾಗಾಗಿ ಅದಕ್ಕೆ ಭಗವಂತ ಏನ್ ಹೇಳಿದ? ಕರ್ಮ ಮಾಡು. ಎಂತಹ ಕರ್ಮವನ್ನು ಮಾಡು? ಎಂತಹ ಕರ್ಮ ಮಾಡು? ಸಕಾಮವನ್ನು ಬಿಟ್ಟು ನಿಷ್ಕಾಮ ಕರ್ಮವನ್ನು ಮಾಡು. ಅದೇ ಕರ್ಮಯೋಗ, ಅದೇ ಕರ್ಮಯೋಗ. ಅಂತಹ ಕರ್ಮಯೋಗವನ್ನ ಪ್ರತಿಯೊಬ್ಬರು ಕರ್ಮಯೋಗ ಪ್ರತಿಯೊಬ್ಬರಿಗೂ ಇದೆ. ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಆಗ್ತದ? ಇಲ್ಲ. ಎಲ್ಲರಿಗೂ ವಿಹಿತವಾದ ಕರ್ಮ ಅನ್ನೋದು ಇದ್ದೇ ಇದೆ. ಆದ್ರೆ ಆ ಕರ್ಮವನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ಆ ಕರ್ಮಗಳೇ, ಕರ್ಮ ಅಂದ್ರೆ ಏನು? ಕೆಲಸ. ನಾವು ಪ್ರತಿನಿತ್ಯ ಮಾಡುವ ನಮ್ಮ ಎಲ್ಲ ಜವಾಬ್ದಾರಿಗಳು, ಅಲ್ವಾ? ನಾವೇನೇನೆಲ್ಲ ಮಾಡ್ತಾ ಇದ್ದೇವೋ ಅವೆಲ್ಲ ಕರ್ಮಗಳು. ಆದ್ರೆ ಆ ಕರ್ಮಗಳನ್ನ ಮಾಡದೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಾಡದೆ ನಾನು ಸುಮ್ಮನೆ ಕೂಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅಕರ್ಮಿ ಆಗ್ಲಿಕ್ಕೆ ಸಾಧ್ಯ. ಒಂದ್ ವೇಳೆ ಅಕರ್ಮಿ ಆದ ಅಂತ ಆದ್ರೆ ಸುಮ್ಮನೆ ನಾವು ಏನು ಮಾಡಲ್ಲ. ಮಾಡಿದ್ರೆ ಕರ್ಮ ಬರ್ತದೆ, ಅದು ಬರ್ತದೆ, ಪುಣ್ಯ ಬರ್ತದೆ, ಪಾಪ ಬರ್ತದೆ ಅಂತ ಸುಮ್ಮನೆ ಇದ್ದು ಬಿಟ್ರೆ ಅವನು ಜನ್ಮ ತಗೊಂಡಿದ್ದೇ ವೇಸ್ಟ್. ಅದು ಇನ್ನೂ ದೋಷ ಅಂತ. ಅಕರ್ಮಿಯಾಗಿ ಉಳ್ಕೊಳ್ಳೋದು ಇನ್ನೂ ದೊಡ್ಡ ದೋಷ. ಹಾಗಾದ್ರೆ ಏನ್ ಮಾಡ್ಬೇಕು? ಕರ್ಮ ಮಾಡ್ಬೇಕು, ಆದ್ರೆ ಅದನ್ನ ಅಂಟಿಸಿಕೊಳ್ಳಬಾರದು. ಹಾಗೆ ಮಾಡಬೇಕು. ಕರ್ಮ ಮಾಡ್ಬೇಕು, ಆದ್ರೆ ಅಂಟಿಸಿಕೊಳ್ಳಬಾರದು. ಅದೇ ಕರ್ಮಯೋಗ, ಅದೇ ಕರ್ಮಯೋಗ. ಹೇಗೆ? ಅದಕ್ಕೆ ಯೋಗಿಗಳು ಆ ಕರ್ಮಯೋಗವನ್ನ ಹೀಗೆಲ್ಲ ಆಚರಿಸ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಃ. ಏನು? ಯಾ ನಿಶಾ ಸರ್ವಭೂತಾನಾಂ, ಎಲ್ಲ ಜೀವರಾಶಿಗಳು ರಾತ್ರಿ ಆದ್ರೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಮಲ್ಕೊಂಡು ನಿದ್ದೆ ಹೊಡಿತಾ ಇರ್ತಾರೆ. ಆದರೆ ಜ್ಞಾನಿಯಾದವನು, ಯೋಗಿಯಾದವನು, ಆತ್ಮದ ಬಗ್ಗೆ ಚಿಂತನೆ ಮಾಡ್ತಾ ಇರೋವನು, ನನ್ನ ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಅಂತ ಬಯಸ್ತಾ ಇರೋವನು ಏನ್ ಮಾಡ್ತಾನೆ? ರಾತ್ರಿಯನ್ನ ತನ್ನ ಸಾಧನೆಯಾಗಿ ಉಪಯೋಗಿಸಿಕೊಳ್ತಾನೆ. ಅವನ ಪಾಲಿಗೆ ರಾತ್ರಿ ಹಗಲಾಗ್ತದೆ. ಅವನ ಪಾಲಿಗೆ
ಅದು ಹಗಲಾಗ್ತದೆ. ಯಾಕೆ ಹಗಲಾಗ್ತದೆ? ಎಲ್ಲರೂ ಅಜ್ಞಾನದಲ್ಲಿ ಬೆರೆತು ಮೊದಲ 3 ಕಾಲಿ ಹೊಡೆದಾಡ್ತಾ ಇರ್ತಾರೆ. ಹಗಲಿಡೀ ನೀವು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲೆಲ್ಲ ಗೊತ್ತಾಗಲ್ಲ ನಿಮ್ಗೆ. ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲ ಮೈಸೂರು, ಬೆಳಿಗ್ಗೆ 7 ಗಂಟೆಯಿಂದ ಶುರುವಾಗ್ತದೆ. ಎಲ್ಲಿಗೋ ಜಾತ್ರೆಗೆ ಹೊಂಟಿದ್ದಾರೆ ಏನೋ ಅನ್ನೋ ಹಾಗೆ ಬ್ಯಾಗಲ್ಲಿ ಹಿಡ್ಕೊ, ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಕುರಿ ಕುರಿ ದಂಡು ಹೋದಂಗೆ ಹೋಗೋದು. ಮತ್ತೆ ಸಂಜೆ 5-6 ಗಂಟೆ ಆದ ತಕ್ಷಣ ಹಂಗೆ ಏನ್ ನೋಡ್ಬೇಕು ನೀವು, ಈ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ನೋಡ್ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಲಕ್ಷಾಂತರ ಜನ, ಸಾವಿರಾರು ಜನ ಹಂಗೆ ಹೋಗ್ತಿರ್ತಾರ. ಫಸ್ಟ್ ನಾವು ಬೆಂಗಳೂರಿಗೆ ಹೋದಾಗ ಎಲ್ಲಿ ಹೊಂಟಾರೆ ಇವರು, ಎಲ್ಲಿ ಹೊಂಟಿದ್ದಾರೆ ಇವ್ರು ಇಷ್ಟೊಂದು. ಆಮೇಲೆ ಗೊತ್ತಾಯ್ತು, ಇಷ್ಟೆಲ್ಲಾ ಜನ ಹೋಗ್ತಾರ. ಅದೇ ಜಗತ್ತವರಿಗೆ, ಅದೇ ಜೀವನ. ದುಡಿಯೋದು. ಹಗಲ ಪೂರ್ತಿ ಯಾವುದಕ್ಕಾಗಿ? ದುಡಿಯುವುದಕ್ಕಾಗಿ. ಯಾವುದಕ್ಕಾಗಿ ದುಡಿಯೋದು? ಶರೀರ ಧರ್ಮಕ್ಕಾಗಿ, ಕುಟುಂಬ ಧರ್ಮಕ್ಕಾಗಿ, ಮತ್ತೆ ಏನು, ಸಂಘ ಧರ್ಮಕ್ಕಾಗಿ. ಆದ್ರೆ ಅದೇನಾದ್ರೂ ಅವನಿಗೆ ಪ್ರಯೋಜನ ಇದೆಯಾ? ಖಂಡಿತ ಇಲ್ಲ. ಯಾವುದೋ ಅವನಿಗೆ ಪ್ರಯೋಜನ ಇಲ್ಲ. ಅದನ್ನ ಒಬ್ಬ ಯೋಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಏನ್ ಮಾಡ್ತಾನೆ? ಜ್ಞಾನಿಯಾದವನು, ಯೋಗಿಯಾದವನು, ಈ ಹಗಲು ಪೂರ್ತಿ ಇವ್ರು ಮಾಡ್ತಾ ಇದ್ದಾರಲ್ವಾ, ಅದು ನನಗೆ ಒಂದು ಚೂರು ಉಪಯೋಗಕ್ಕೆ ಬರ್ತಾ ಇಲ್ಲ. ಅದು ನನ್ನ ಉದ್ಧಾರ ಮಾಡೋಲ್ಲ. ನನ್ನ ಆತ್ಮಕ್ಕೆ ಒಂದು ಚೂರು ಅದರಿಂದ ಏನು ಉಪಯೋಗ ಇಲ್ಲ. ಹಾಗಾಗಿ ಏನ್ ಮಾಡ್ತಾನೆ? ಆ ವಿಷಯದಲ್ಲಿ ಅವನು ಏನ್ ಮಾಡ್ತಾನೆ? ಅವನ ಪಾಲಿಗೆ ಅದು ಕತ್ತಲೆ. ಇವರು ಯಾವುದು ಹಗಲಿನಲ್ಲಿ ಮಾಡ್ತಾ ಇರ್ತಾರೋ ಅದರಲ್ಲಿ ಅವನಿಗೆ ಕತ್ತಲೆಯಲ್ಲಿ ಏನ್ ಮಾಡ್ತಾರೆ? ಸುಮ್ಮನೆ ಮಲ್ಕೊಂಡಿರ್ತಾರಲ್ಲ. ಆದ್ರೆ ಇವನಿಗೆ ಹಗಲಿನಲ್ಲಿ ಅವರು ಮಾಡುವ ಕೆಲಸದ ವಿಷಯದಲ್ಲಿ ಇವನಿಗೆ ಕತ್ತಲೆ. ಹಗಲು ಅವರು ಮಾಡುವ ವಿಷಯದಲ್ಲಿ ಇವನಿಗೆ ಕತ್ತಲೆ. ರಾತ್ರಿ ಅವ್ರು ಮಾಡ್ತಾರಲ್ವ, ಮಲ್ಕೊಂತಾರಲ್ವ, ಆ ವಿಷಯದಲ್ಲಿ ಇವನಿಗೆ ರಾತ್ರಿ ಇರೋದೇ ನನ್ನ ಆತ್ಮ ಸಾಧನೆಗಾಗಿ. ಅವನಿಗೆ ಹಗಲು, ಯೋಗಿಗೆ ಅದು ಹಗಲಾಗ್ತದೆ. ಆಗ ಏನ್ ಮಾಡ್ತಾನೆ? ರಾತ್ರಿ ಪೂರ್ತಿ ತನ್ನ ಆತ್ಮ ಸಾಧನೆಗಾಗಿ, ಧ್ಯಾನ ಸಾಧನೆಗಾಗಿ ಉಪಯೋಗಿಸಿಕೊಂಡು ಪ್ರತಿ ರಾತ್ರಿ ಅವನ ಪಾಲಿಗೆ ಹಗಲಾಗ್ತದೆ. ಅದೇ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಗಳು ರಾತ್ರಿ ಮಲಗೋದು ಯಾರು? ಅಜ್ಞಾನಿಗಳು. ಸ್ಥಿತಪ್ರಜ್ಞನಾದಂತಹ ಯೋಗಿ ರಾತ್ರಿ ಮಲಗುವುದಿಲ್ಲ. ಯಾಕೆ? ರಾತ್ರಿ ಮಲಗುವುದಲ್ಲ ಅದು, ರಾತ್ರಿ ನನ್ನ ಆತ್ಮದ ಉನ್ನತಿಗಾಗಿ ಅಂತ ಭಗವಂತ ಇಟ್ಟ ಸಮಯ ಅದು. ದೇವರು ಭಗವಂತ ಅದಕ್ಕಾಗಿ ವಿಶೇಷವಾಗಿ ತನ್ನ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ, ನನಗೆ ಒಳ್ಳೆ ಸಾಧನೆ ಮಾಡು, ಯೋಗ ಸಾಧನೆ ಮಾಡು. ಹಾಗಾಗಿ ಯೋಗಿಯಾದವನು ತನ್ನ ಯೋಗ ಸಾಧನೆ, ಧ್ಯಾನ ಸಾಧನೆಯನ್ನ ಮುಂದುವರಿಸುವುದಕ್ಕಾಗಿ ಆ ರಾತ್ರಿಯನ್ನ ಹಗಲನ್ನಾಗಿ ಭಾವಿಸ್ತಾನೆ. ಹಗಲು ಅವನ ಪಾಲಿಗೆ. ಹೀಗೆ ಸಾಧನೆಯನ್ನು ಮಾಡ್ತಾ ಏನಾಗ್ತಾನೆ? ಅವನು ಬ್ರಾಹ್ಮಿ ಸ್ಥಿತಿಯನ್ನು ತಲುಪ್ತಾನೆ. ಬ್ರಾಹ್ಮಿ ಸ್ಥಿತಿ ಏನು? ಬ್ರಾಹ್ಮಿ ಸ್ಥಿತಿ ಅಂದ್ರೆ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಮಂತ ಕಾಲೈಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ. ಬ್ರಹ್ಮ ನಿರ್ವಾಣ ಅಂದ್ರೆ ಇದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ, ಯಾವುದನ್ನ ಮಾಡಿದ್ರೆ ನನ್ನ ಆತ್ಮಕ್ಕೆ ಉನ್ನತಿ ಆಗ್ತದೆ, ಯಾವುದನ್ನ ನಾನು ಮಾಡ್ತಾ ಇದ್ದೀನೋ ಅದೆಲ್ಲ ವೇಸ್ಟು, ವ್ಯರ್ಥ ಅನ್ನುವ ಸರಿಯಾದ ಜ್ಞಾನವನ್ನ ಯಾರು ತಿಳ್ಕೊಂಡಿರ್ತಾನೋ ಅವನಿಗೆ ಯಾವುದರ ಮೇಲೆ ಮೋಹ ಇರೋಲ್ಲ. ಇಂದ್ರಿಯ ವಿಷಯಗಳ ಬಗ್ಗೆ ಕೋರಿಕೆ, ಅಹಂಕಾರ, ಮಮಕಾರಗಳನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾನೆ? ತ್ಯಜಿಸ್ತಾನೆ. ಅವನಿಗೆ ನಿಂದನೆ ಮಾಡಿದ್ರೆ, ಸ್ತುತಿ ಮಾಡಿದ್ರೆ, ಸುಖ ದುಃಖ ದ್ವಂದ್ವಗಳಲ್ಲಿ ಎಲ್ಲದರಲ್ಲೂ ಏನ್ ಮಾಡ್ತಾನೆ? ಸಮತ್ವವಾಗಿರ್ತಾನೆ. ಯಾವುದಕ್ಕೂ ಯೋಚನೆ ಮಾಡೋಲ್ಲ. ಯಾರೋ ನಿಂದನೆ ಮಾಡಿದ್ರು ಯೋಚನೆ ಮಾಡೋಲ್ಲ, ಯಾರೋ ಹೊಗಳಿದ್ರು ಅದಕ್ಕೂ ಹೋಗೋದಿಲ್ಲ. ಸುಖ ಬಂತು, ಅವಾಗೂ ಏನಿಲ್ಲ. ದುಃಖ ಬಂತು, ಅವಾಗೂ ಇಲ್ಲ. ದ್ವಂದ್ವಗಳಿಲ್ಲ. ಮತ್ತೆ ಸಮತ್ವಂ, ಎಲ್ಲದರಲ್ಲೂ ಸಮಭಾವ. ರಾಮಚಂದ್ರ ಇದ್ನಲ್ವಾ ಮೊನ್ನೆ, ರಾಮಚಂದ್ರ ಹೇಳಿದ್ನಲ್ವಾ, ನೀನು ನಾಳೆ ನಿನಗೆ ಪಟ್ಟಾಭಿಷೇಕ ಅಂದಾಗಲೂ ಸುಮ್ಮನೆ ಇಲ್ಲ. ಬೆಳಗಿನ ಜಾವ ಕರೆದು ನೀನು ಈಗಿಂದ ಈಗ ಕಾಡಿಗೆ ಹೋಗ್ಬೇಕು ಅಂದಾಗೋ ಅದೇ ಭಾವ. ಯಾವ ವ್ಯತ್ಯಾಸವೂ ಇಲ್ಲ ಮುಖದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದೆ ಏನ್ ಮಾಡಿದ? ಸಮತ್ವವನ್ನು ಸ್ವೀಕಾರ ಮಾಡಿದ, ಸಮಭಾವದಿಂದ ಇದ್ದ. ಹಾಗೆ ಅದನ್ನ ಏನಂತ ಕರಿತೀವಿ ನಾವು? ಸ್ಥಿತಪ್ರಜ್ಞ. ಅವನು ನಿಜವಾಗಲೂ ಬ್ರಾಹ್ಮಿ ಸ್ಥಿತಿಯನ್ನು ಹೊಂದಿದ್ದಾನೆ, ಬ್ರಹ್ಮನಿಷ್ಠೆಯಲ್ಲಿದ್ದಾನೆ. ಹಾಗಾಗಿ
ತನ್ನ ಇಡೀ ಬದುಕನ್ನ ಯಾವುದಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ? ಯಾವುದಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ? ಆತ್ಮ ಸಾಧನೆಗಾಗಿ, ದೇಹ ಸಾಧನೆಗಾಗಿ ಅಲ್ಲ. ಹಾಗಾಗಿ ಅವನ ಪಾಲಿಗೆ ರಾತ್ರಿಯೂ ಕೂಡ ಅದು ನಿದ್ದೆ ಮಾಡಿ ವೇಸ್ಟ್ ಮಾಡ್ಲಿಕ್ಕೆಲ್ಲ ಇರೋದು. ನಿದ್ದೆ ಯಾವುದಕ್ಕೆ ಬೇಕು? ದೇಹಕ್ಕೆ ಬೇಕು. ದೇಹ ಧರ್ಮಕ್ಕೆ ನಿದ್ದೆ ಬೇಕಾಗಿದೆ. ಅವನಿಗೆ ದೇಹದ ಅರಿವಿಲ್ಲ. ಹಾಗಾಗಿ ಏನ್ ಮಾಡ್ತಾನೆ? ರಾತ್ರಿಯೂ ಕೂಡ ರಾತ್ರಿಯೂ ಕೂಡ ಅವನಿಗೆ ಆತ್ಮ ಸಾಧನೆಗಾಗಿ ಅಂತ ಅವನು ಹಗಲನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ. ಅದಕ್ಕೆ ಹೇಳಿದ್ದು ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನಿಃ. ಪಶ್ಯತೋ ಮುನಿಃ. ಮುನಿಯಾದವನು ರಾತ್ರಿಯೂ ಕೂಡ ಅವನ ಪಾಲಿಗೆ ಅದು ಹಗಲಾಗಿರುತ್ತದೆ. ಹಾಗಾಗಿ ಕರ್ಮವನ್ನ ಮಾಡದೆ ಯಾರೂ ಹಾಗೆ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕರ್ಮವನ್ನು ಮಾಡಬೇಕು. ಕರ್ಮ ನಮಗೆ ಅಂಟದ ಹಾಗೆ ಮಾಡಬೇಕು. ಕರ್ಮ ಅಂಟಬಾರದು. ಕರ್ಮ ಬಂಧನದ ಒಳಗೆ ಸಿಕ್ಕಿ ಹಾಕಿಕೊಳ್ಳಬಾರದು. ಹಾಗಾಗಿ ಏನ್ ಮಾಡಬೇಕು? ಅದಕ್ಕೆ ಯೋಗೀಶ್ವರರು ಉಪಾಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಅದೇ ಕರ್ಮಯೋಗ ಉಪಾಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಹೇಗೆ ಮಾಡು? ಸಕಾಮ ಕರ್ಮವನ್ನು ಮೊದಲು ನಿಲ್ಲಿಸು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಮಿಥ್ಯಾಚಾರ ಉಚ್ಯತೆ ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ? ಸಹಜವಾಗಿ ಈ ಯಾರೋ ಪಾಠ ಕೇಳಿದ್ರು, ಎಲ್ಲ ಹಗಲೆಲ್ಲ ಕೇಳಿದ ಪಾಠ ಕೇಳಿದ್ರು. ಹೌದು, ಗುರುಗಳು ಹೇಳಿದ್ದಾರೆ ಇನ್ನು ಮುಂದೆ ನಾವು ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಬೇಕು ಅಂತ ಹೇಳಿ ಬಲವಂತವಾಗಿ ನಿಗ್ರಹ ಮಾಡೋದು. ಏನು ಬಲವಂತವಾಗಿ ನಿಗ್ರಹ ಮಾಡೋದು? ಕಣ್ಣು ಯಾರನ್ನು ನೋಡೋಂಗಿಲ್ಲ, ಸುಮ್ಮನೆ ತಲೆ ಕೆಳಗೆ ಹಾಕೊಂಡು ಅಂದ್ರೆ ಕಿವಿ ಇಲ್ಲ ನನಗೆ ಅದನ್ನು ಕೇಳಿಸೋಲ್ಲ, ಬಲವಂತವಾಗಿ ಮುಚ್ಚೋದು. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದನ್ನ ಏನಂತ ಹೇಳ್ತೀವಿ? ಹೊರಗಡೆಯ ಇಂದ್ರಿಯಗಳನ್ನ ಬಲವಂತವಾಗಿ ಮುಚ್ಚೋದಕ್ಕೆ ಏನಂತೀವಿ? ದಮ. ಬರ್ಕೊಳ್ಳಿ, ದಮ ಅಂತ ಹೇಳ್ತೀವಿ. ದಮ. ಆದ್ರೆ ಇನ್ನೊಂದಿರ್ತದೆ, ಇಂದ್ರಿಯಗಳನ್ನ ಬಲವಂತವಾಗಿ ನಾವು ನಿಗ್ರಹ ಮಾಡಿದ್ರೆ ಅದನ್ನ ದಮ ಅಂತೀವಿ. ಆದ್ರೆ ಅಂತರೇಂದ್ರಿಯ ಯಾವುದು? ಅಂತರೇಂದ್ರಿಯ ಮನಸ್ಸು ಅಲ್ವಾ? ಆ ಮನಸ್ಸನ್ನ ಅದೇ ರೀತಿಯಾಗಿ ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಅದನ್ನ ಶಮ ಅಂತ ಕರಿತೀವಿ. ಶಮ. ಆದ್ರೆ ಈ ಕೇವಲ ದಮ ಇದ್ದು ಶಮ ಇಲ್ಲ ಅಂತ ಆದ್ರೆ, ಅಂದ್ರೆ ಒಳಗಡೆಯಿಂದ ಹೊರಗಡೆಯಿಂದ ಯಾವುದನ್ನು ನೋಡಲ್ಲ. ಇಲ್ಲ ನಾನು ಅದನ್ನ ನೋಡಲ್ಲ, ಇದನ್ನ ನೋಡಲ್ಲ ಅಂತೇಳಿ ಸುಮ್ಮನೆ ತಲೆ ಕೆಳಗೆ ಹಾಕೊಂಡು ಹೋಗ್ತಾನೆ. ಹೌದು, ಆದ್ರೆ ಮನಸ್ಸಿನಿಂದ ಅದನ್ನೇ ಯೋಚನೆ ಮಾಡ್ತಾನೆ. ಒಂದ್ಸಾರಿ ತಿರುಗಿ ನೋಡಿದ್ರೆ ಹೆಂಗಿತ್ತೇನೋ, ಒಂದ್ಸಾರಿ ತಿಂದು ನೋಡಿದ್ರೆ ಹೇಗಿರ್ತಿತ್ತೋ ಏನೋ. ಒಂದ್ಸರಿ ಅಲ್ವಾ ನಡೀತದೆ. ಅಂದ್ರೆ ಮನಸ್ಸು ಅದನ್ನೇ ಚಿಂತನೆ ಮಾಡ್ತಾ ಇರ್ತದೆ. ಮನಸ್ಸು ಅದರಲ್ಲೇ ಚಿಂತನೆಯಲ್ಲಿರ್ತದೆ. ಉದಾಹರಣೆಗೆ ಇದು ಬರ್ತದೆ. ಒಂದು ಸನ್ಯಾಸಿಗಳು ಹೋಗ್ತಾ ಇದ್ದಾರೆ. ಸನ್ಯಾಸಿಗಳು ಮತ್ತೆ ಅವನು ಶಿಷ್ಯಂದ್ರು ಸೇರಿ ಹೋಗ್ತಾ ಇರುವಾಗ, ಇದು ನಾನು ಮೊನ್ನೆ ಹೇಳಿದ್ದೆ ಅಲ್ವಾ, ಮತ್ತೆ ಪುನಃ ಒಂದ್ಸರಿ ಅಂದ್ರೆ ನಾವು ಮನಸ್ಸಿನಿಂದ ಹೇಗೆ ಅಂಟಿಸ್ಕೊಂಡಿರ್ತೇವೆ. ಹೊರಟಿದ್ರಲ್ವಾ, ಹೋಗುವಾಗ ಬಂತು. ಅಲ್ಲಿ ಒಂದು ಹೆಣ್ಮಗಳು ಏನು ಬಟ್ಟೆ ತೊಳೆಯುವಾಗ ನೀರಲ್ಲಿ ಬಿದ್ದು ಇನ್ನೇನು ಅವಳು ಸತ್ತು ಹೋಗ್ತಾಳೆ. ಆ ಸ್ಥಿತಿಯಲ್ಲಿ ಇದು ಸನ್ಯಾಸ ಧರ್ಮದಲ್ಲಿ ಅವ್ರ ಹೆಣ್ಮಕ್ಳನ್ನ ಮುಟ್ಟೋ ಹಾಗಿಲ್ಲ. ಅದು ಅವ್ರ ಧರ್ಮ, ಅವ್ರ ನಿಯಮಗಳದು. ಆಯ್ತಾ? ಇವ್ರು ಏನ್ ಮಾಡಿದ್ರು? ಇವರೆಲ್ಲ ಸಣ್ಣ ಸಣ್ಣ ಹುಡುಗರು ಇದ್ರಲ್ಲ, ಶಿಷ್ಯಂದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು? ಜಂಪ್ ಮಾಡಿ ಅವಳನ್ನ ಸೇವ್ ಮಾಡಿದ್ರು. ಮಠಕ್ಕೆ ಬಂದ್ರು. ಎಲ್ಲಾ ಹುಡುಗರಲ್ಲಿ ಬಹಳ ದೊಡ್ಡ ಚರ್ಚೆ ಆಯ್ತು. ನಮ್ಮ ಗುರುಗಳು ಹೆಣ್ಮಗಳನ್ನ ಮುಟ್ಟಿಬಿಟ್ರು. ನಮ್ಮ ಗುರುಗಳು ಹೆಣ್ಮಗಳನ್ನ ಮುಟ್ಟಿಬಿಟ್ರು. ದೊಡ್ಡ ಚರ್ಚೆ. ಆದ್ರೂ ಒಬ್ಬವನಿಗೆ ತಡ್ಕೊಳಕ್ ಆಗ್ಲಿಲ್ಲ. ಬಂದು ಕೇಳಿದ, ಗುರುಗಳೇ ನೀವಿಂತ ತಪ್ಪು ಮಾಡಬಹುದಾ? ಗುರುಗಳೇ ನೀವಿಂತ ತಪ್ಪು ಮಾಡಬಹುದಾ? ಯಾಕೆ? ಅಲ್ಲ ನಾನೇನ್ ಮಾಡಿದೆ? ಅಲ್ಲ, ನೀವು ಸನ್ಯಾಸಿಗಳು ಹೆಣ್ಮಕ್ಳನ್ನು ಮುಟ್ಟಬಾರದಲ್ವಾ? ನೀವು ಮುಟ್ಟಿಬಿಟ್ರಲ್ವಾ? ಮುಟ್ಟಿದ್ರಲ್ವಾ? ಯಾಕೆ ತಪ್ಪಲ್ವಾ ಇದು? ಅದಕ್ಕೆ ಗುರುಗಳು ಹೇಳಿದ್ರು, ಹೌದು ನಾನು ಮುಟ್ಟಿದೆ, ಆದ್ರೆ ಅದನ್ನ ಅಲ್ಲೇ ಬಿಟ್ಟು ಬಂದೆ. ನೀನ್ ಯಾಕೆ ಇನ್ನೂ ಹಿಡ್ಕೊಂಡಿದ್ದೀಯಾ? ನೀನ್ ಯಾಕಂದ್ರೆ ಇನ್ನೂ ಹಿಡ್ಕೊಂಡು ತಿರುಗ್ತಾ ಇದ್ದೀಯ ಅಲ್ವಾ? ನಾನು ಅಲ್ಲೇ ಬಿಟ್ಟು ಬಂದೆ, ನೀನ್ ಯಾಕೆ ಇನ್ನೂ ಅವಳನ್ನ ಹಿಡ್ಕೊಂಡು ತಿರುಗ್ತಾ ಇದ್ದಿ? ಅವಳನ್ನ ಯಾಕೆ ಇನ್ನು ಹಿಡ್ಕೊಂಡು ತಿರುಗ್ತಾ ಇದ್ದಿ ಅಲ್ವಾ? ಅಂದ್ರೆ ನಾನು ಹೊರಗಡೆಯಿಂದನೂ ಬಿಟ್ಟೆ, ಒಳಗಡೆಯಿಂದನೂ ಬಿಟ್ಟೆ. ನೀನು ಹೊರಗಡೆಯಿಂದ ಮುಟ್ಲಿಲ್ಲ, ಆದ್ರೆ ಒಳಗಡೆಯಿಂದ ಹಿಡ್ಕೊಂಡೇ ಇದ್ದೀಯ ಅವಳನ್ನ. ಹಾಗಾಗಿ ಧಮ, ಹೊರಗಡೆಯಿಂದ ಧಮ ಮಾಡುವುದು ಎಲ್ಲದೂ ಮಾಡ್ತಾರೆ, ದೊಡ್ಡ ವಿಷಯ ಅಲ್ಲ. ಸ್ಟ್ರಾಂಗ್ ಆಗಿ ಇಲ್ಲ, ನಾವು ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು ಅಂತ ನಾಲಿಗೆಯನ್ನ ಕಂಟ್ರೋಲ್ ಮಾಡುವುದು. ಆದ್ರೆ ಮನಸ್ಸು ಹೇಳ್ತಾ ಇರ್ತದೆ, ಅಯ್ಯೋ ಮೊದ್ಲಿಗೆ ತಿಂತಿದ್ದೆ ಎಷ್ಟು ಚೆನ್ನಾಗಿರ್ತಿದ್ದಲ್ಲ, ಏನು ಅಲ್ವಾ? ಮನಸ್ಸಿನಲ್ಲೂ ಕೂಡ ಬಯಸಬಾರದು. ಅಂದ್ರೆ ಶಮ ಇಲ್ಲ ಅಂದ್ರೆ ದಮಕವೇ ಅರ್ಥವೇ ಇಲ್ಲ. ಅದು ನಿರರ್ಥಕವಾದದ್ದು ಅಷ್ಟೇ ಅಲ್ಲ. ಯಾರು ಹಾಗೆ ಬಲವಂತವಾಗಿ
ದಮವನ್ನು ಮಾಡ್ತಾನೆ, ಆದ್ರೆ ಒಳಗಡೆಯಿಂದ ಶಮ ಇಲ್ಲ. ಅವನನ್ನ ಏನ್ಗಂತ ಕರಿತಾ ಇದ್ದಾನೆ ಭಗವಂತ? ವಿಮೂಢಾತ್ಮ, ಮೂಢ ಅವನು, ಅಯೋಗ್ಯ. ಹಾಗಾಗಿ ಮಿಥ್ಯಾಚಾರಿ, ಡಂಬಾಚಾರ ಮಾಡ್ತಾ ಇದ್ದಾನೆ, ಹೊರಗಡೆಯಿಂದ ನಾಟಕ ಮಾಡ್ತಾ ಇದ್ದಾನೆ. ಹೊರಗಡೆಯಿಂದ ಇದು ನೋಡೋದಕ್ಕೆ ದೊಡ್ಡ ಏನು 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 ದೊಡ್ಡ ಆ, ಏನೋ ಆಚರಿಸುವ ಹಾಗೆ ಕಾಣಿಸ್ತಾ ಇದ್ದಾನೆ, ಆದ್ರೆ ಒಳಗಡೆಯಿಂದ ಯಾವುದೂ ಇಲ್ಲ. ಹಾಗಾಗಿ ಬಲವಂತವಾಗಿ ನಿಯಂತ್ರಣ ಮಾಡೋದು ಯಾವತ್ತೂ ಕೆಲಸಕ್ಕೆ ಬರೋಲ್ಲ. ಆದ್ರೆ ಸಂಪೂರ್ಣವಾಗಿ ಯೋಗಿಯಾದವನು ವಿರಾಜಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ದಮದ ಜೊತೆಗೆ ದಮದ ಜೊತೆಗೆ ಕ್ಷಮಾ ಕೂಡ ಇರಬೇಕು. ಆದ್ರೆ ಯೋಗಿಗಳು, ಮಹಾತ್ಮರು, ಯೋಗೀಶ್ವರರು ಅವ್ರೇನ್ ಮಾಡ್ತಾರೆ? ಅವ್ರು ಹೇಗೆ ಮಾಡ್ತಾರೆ? ಯಸ್ವೇಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೇ ಕರ್ಮಯೋಗ ಮಸಕ್ತಃ ಸಾ ವಿಶಿಷ್ಟತೆ. ಅಂದ್ರೆ ಉತ್ತಮರು ಹೇಗೆ ಹೇಗೆ ಇದು ಮಾಡ್ತಾರೆ ಅಂತಂದ್ರೆ, ಬಹಿರ್ದಮವನ್ನ ಆಚರಿಸದವರು ಬಹಿರ್ದಮವನ್ನ ಆಚರಿಸದವರು ಅಂತರ್ಶಮವನ್ನ ಯಾವಾಗಲೂ ಇಟ್ಟುಕೊಳ್ಳುವವರು. ಅಂದ್ರೆ ಅರ್ಥ, ನಿಜವಾಗಲೂ ಯೋಗಿಗಳು ಹೇಗಿರ್ತಾರೆ ಅಂದ್ರೆ, ಹೊರಗಡೆಯಿಂದ ಯಾವುದನ್ನು ನಿಯಂತ್ರಣ ಮಾಡೋದಿಲ್ಲ, ದಮ ಮಾಡೋದಿಲ್ಲ. ಅವರು ದಮ ಮಾಡೋದಿಲ್ಲ ಅಂದ್ರೆ ಹೊರಗಡೆಯಿಂದ ನಾನು ನೋಡಲ್ಲ ಅಂತ ನಾಟಕ ಮಾಡೋದು, ಅದನ್ನು ಕೇಳಿಸ್ಕೊಳ್ಳೋದಿಲ್ಲ ಅಂತ ನಾನು ನಾಟಕ ಮಾಡಲ್ಲ ಅಲ್ವಾ, ನಾನು ತಿನ್ನೋಲ್ಲ ಅಂತ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದು. ಆದರೆ ಯಾವಾಗಲೂ ಯಾವುದ್ರಲ್ಲಿ ಇರ್ತಾರೆ? ಅಂತರೇಂದ್ರಿಯವಾದ ಮನಸ್ಸಿನ ಶ್ರಮದಲ್ಲಿ ಇರ್ತಾರೆ. ಅಂತರೇಂದ್ರಿಯವಾದ ಮನಸ್ಸಿನ ಶ್ರಮದಲ್ಲಿ ಇರ್ತಾರೆ. ಮನಸ್ಸಿನಲ್ಲಿ ಮಾತ್ರ ಸ್ವಾಧೀನ ಮಾಡಿಕೊಂಡಿರ್ತಾರೆ. ಮನಸ್ಸು ಸಂಪೂರ್ಣ ಅವರ ನಿಗ್ರಹದಲ್ಲಿರ್ತದೆ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಉತ್ತಮರು ಹೊರಗೆ ಏನನ್ನ ನಿಗ್ರಹವನ್ನ ಅಭ್ಯಾಸ ಇಲ್ಲದೆ ಇರುವವರು, ಆದರೆ ಒಳಗಡೆಯಿಂದ ಮಹಾ ನಿಗ್ರಹವನ್ನ ಹೊಂದಿರ್ತಾರೆ. ನೋಡಿದ್ರು ನೋಡದ ಹಾಗೆ, ಕೇಳಿದ್ರು ಕೇಳದ ಹಾಗೆ ನೋಡ್ತಾರೆ, ಆದ್ರೆ ಮನಸ್ಸಿನಿಂದ ಸ್ವಲ್ಪವೂ ಅಂಟಿಸಿಕೊಳ್ಳುವುದಿಲ್ಲ. ಮಹಾಭಾರತದಲ್ಲಿ ಒಂದು ಘಟನೆ ಬರ್ತದೆ. ಮಹಾಭಾರತದಲ್ಲಿ ಏನು ಅಂದ್ರೆ, ಈ ಯಾರು ವೇದವ್ಯಾಸರು, ಅವ್ರ ಮಗ ಶುಕಾಚಾರ್ಯರು ಅಂತ. ಶುಕ ಎಂತಹ ಅವ್ರದ್ದು ಬ್ರಹ್ಮನಲ್ಲಿ, ಭಗವಂತನಲ್ಲಿ ಅವರಿಗೆ ಆಸಕ್ತಿ ಅಂದ್ರೆ ಸಂಪೂರ್ಣವಾಗಿ ವೈರಾಗ್ಯ. ಅವಧೂತರು, ದೇಹದಲ್ಲಿ ಬಟ್ಟೆಯೂ ಇಲ್ಲ, ಆದ್ರೆ ಇನ್ನೂ ಯುವಕ, ಇನ್ನು 18-20 ವರ್ಷದ ಯುವಕ, ಆದ್ರೆ ಸಂಪೂರ್ಣವಾಗಿ ತ್ಯಾಗ. ಹೀಗೆ ಒಮ್ಮೆ ಹೊರಟು ಬಿಟ್ರು ಅವ್ರು. ಇಲ್ಲ ನನಗೇನು ಬೇಡ. ವೇದವ್ಯಾಸರು ಇಲ್ಲಪ್ಪ ತಡಿಯಪ್ಪ ಅಂದ್ರೆ ಇಲ್ಲ, ಕೇಳ್ತಾ ಇಲ್ಲ, ಹೊರಟು ಬಿಟ್ರು. ಹೋಗ್ತಾ ಹೋಗ್ತಾ ಇದ್ದಾರೆ, ಅಲ್ಲೊಂದು ನದಿಯಲ್ಲಿ ಎಲ್ಲ ಹೆಣ್ಮಕ್ಳು ತಾವು ಬಟ್ಟೆ ಎಲ್ಲ ಬಿಚ್ಚಿ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲ ಬಟ್ಟೆ ಮೇಲಿದ ಇವರು ಮೇಲೆ ಬಂದ್ರು, ಯಾರೋ ಶುಕಾಚಾರ್ಯ, ಬಟ್ಟೆನೂ ಇಲ್ಲ ಅವರಿಗೆ. ಸುಮ್ನೆ ಅವಧೂತರು, ಸುಮ್ನೆ ಹೋಗ್ತಾ ಇದ್ದಾರೆ. ಈ ಹೆಣ್ಮಕ್ಳು ಅವ್ರು ನೋಡ್ತಾ ಇದ್ದಾರೆ, ಇವರು ಅವಧೂತರು ಶುಕಾಚಾರ್ಯರು, ಇವರು ಆ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾರೆ. ಆದ್ರೆ ಅವ್ರ ಪಾಡಿಗೆ ಅವ್ರು ಸ್ನಾನ ಮಾಡ್ತಾನೆ ಇದ್ರು. ಈಗ ಒಂದು ಪ್ರಾಣಿ ಬಂದ್ರೆ ಏನ್ ಮಾಡ್ತೀವಿ? ಅಯ್ಯೋ ಪ್ರಾಣಿ ಬಂತು ಅಂತ ನಾವು ಆಡ್ಕೊಂತೀವಿ. ಇಲ್ಲ, ಆ ಪ್ರಾಣಿ ನೋಡಿದ್ರೆ ಏನ್ ಬಿಟ್ರಿ ಅದಕ್ಕೆ ಏನ್ ಗೊತ್ತಾಗ್ತದೆ ಅಲ್ವಾ? ಅದೇ ರೀತಿ ಅವರಿಗೆ ಆ ಶುಕಾಚಾರ್ಯರು ಹೋಗೋದು ಒಂದು ಪ್ರಾಣಿ ಹೋದಂಗೆ ಅವ್ರಿಗೆ. ಆದ್ರೆ ಹಿಂದಿಂದ ವೇದವ್ಯಾಸರು ಬಂದ್ರಂತೆ, ಮಗನನ್ನ ಕೂಕೊಂತ ವೇದವ್ಯಾಸರು ಬರ್ತಾ ಇದ್ರಂತೆ. ಆ ಕೂಡ್ಲೆ ವೇದವ್ಯಾಸರು ಬಂದ್ರು ಅಂತ ಹೇಳಿ ಬೇಗ ಹೋಗಿ ಹೋಗಿ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ರ. ಆ ವೇದವ್ಯಾಸರು ಕೇಳ್ತಾರೆ, ಅಲ್ಲ ನಾನು ಹಣ್ಣಣ್ಣು ಮುದುಕ, ನನಗೇನು ಆಸೆ ಇಲ್ಲ, ಏನಿಲ್ಲ. ನಾನು ಬಂದಾಗ ನಾನು ಬರೋದನ್ನ ನೋಡಿ ನೀವು ಹೋಗಿ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ರಿ. ಆದ್ರೆ ನನ್ನ ಮಗ ಇನ್ನೂ 18-20 ವರ್ಷದ ಯುವಕ, ಅವನು ಹೋಗ್ತಾ ಇದ್ದಾನೆ. ಆದ್ರೆ ಅವನ ಮೇಲೆ ಅವ್ನು ನೋಡಿದ, ನೀವು ನೋಡಿದ್ರಿ, ಆದ್ರೆ ನಿಮ್ಗೇನು ಅವನ ಬಗ್ಗೆ ಏನೂ ಇಲ್ಲ. ಹಾಗೆ ನಿಮ್ ಪಾಡಿ ನೀವು ಆಡ್ತಾ ಇದ್ದೀರಿ. ಆಗ ಅವ್ರು ಹೇಳಿದ್ರಂತೆ, ಶುಕಾಚಾರ್ಯರು ಅಂದ್ರೆ ನಮ್ಗೆ ಗೊತ್ತಾಗುತ್ತಿದೆ, ಯಾಕೆಂದ್ರೆ ಅವ್ರು ಈ ಲೋಕದಲ್ಲೇ ಇರದವರು. ಅವ್ರು ನೋಡಿದ್ರು ನೋಡದೇ ಇದ್ರು ಮನಸ್ಸಿನಿಂದ ಯಾವಾಗಲೂ ಬ್ರಹ್ಮನನ್ನೇ ನೋಡ್ತಾ ಇರ್ತಾರೆ. ಅವರಿಗೆ ಭಗವಂತನೇ ಕಾಣ್ತಾನೆ. ಎಲ್ಲರಲ್ಲೂ ಭಗವಂತ, ಒಳ್ಳೆಯದ್ರಲ್ಲೂ ದೇವರು ಕಾಣ್ತಾ ಇದ್ದಾನೆ. ಕೆಟ್ಟದ್ದನ್ನ ನೋಡಿದ್ರು ಒಳಗಿಂದ ಭಗವಂತನೇ ಕಾಣ್ತಾ ಇದ್ದಾನೆ. ಏನು ನೋಡಿದ್ರು, ಏನು ಕೇಳಿದರೂ ಎಲ್ಲದರಲ್ಲೂ ಭಗವಂತನನ್ನೇ ಅವರು ಕಾಣ್ತಾ ಇದ್ದಾರೆ. ಅದು ಒಳಗಡೆಯಿಂದ ಮನಸ್ಸು ಯಾವಾಗಲೂ ಏನನ್ನ ಚಿಂತನೆ ಮಾಡ್ತಾ ಇದೆ ಅನ್ನುವುದು ಮುಖ್ಯವೇ ಹೊರತು, ಹೊರಗಡೆಯಿಂದ ನಾವು ಡಂಬಾಚಾರ ಮಾಡಿದರೆ, ನಾಟಕ ಮಾಡಿದರೆ, ನೋಡಿದ್ರ ನಾನು ಯಾರನ್ನು ನೋಡಿದ್ರ ನಾನು ತಿಂತಾ ಇಲ್ಲ, ನಾನು ಕೇಳ್ತಾ ಇಲ್ಲ ಅಂತ ನಾಟಕ ಮಾಡಿ ಮನಸ್ಸಿನಲ್ಲಿ ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಅದು ಡಂಬಾಚಾರ ಆಗ್ತದೆ. ಆದ್ರೆ ಉತ್ತಮರು ಏನ್ ಮಾಡ್ತಾರೆ? ಹೊರಗಡೆಯಿಂದ ಅವರು ನೋಡಿದರು, ಏನೇ ಮಾಡಿದರು ಮನಸ್ಸಿನಿಂದ ಪರಿಶುದ್ಧತೆ ಇರ್ತದೆ, ಭಗವಂತನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಆದರೆ ಹಾಗೆ ಇರಬೇಕು ನಮ್ಮ ಸಾಧನೆಯಲ್ಲಿ.
ಏನ್ ಮಾಡಬೇಕು? ಹೊರಗಡೆಯಿಂದ ಹೊರಗಡೆಯಿಂದ ನಿಗ್ರಹ ಇರಬೇಕು. ಹೊರಗಡೆಗಿಂತ ಒಳಗಡೆಯಿಂದ ನಿಗ್ರಹ ಇರಬೇಕು. ಹಾಗಾಗಿ ಮನುಷ್ಯ ಕರ್ಮಗಳನ್ನ ಮಾಡದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ನೀನು ಯಜ್ಞಗಳನ್ನ ಮಾಡು. ಯಾವ ಯಜ್ಞ? ಯಜ್ಞಾರ್ಥ ಕರ್ಮಣ್ಯೋತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗಃ ಸಮಾಚರ. ದೇವರು ಹೇಳ್ತಾ ಇದ್ದಾನೆ, ನೀನು ಯಜ್ಞವನ್ನ ಆಚರಿಸು ಅರ್ಜುನ. ಯಜ್ಞ ದೀಕ್ಷಿತನಾಗು, ಯಜ್ಞವನ್ನು ಮಾಡು. ಯಜ್ಞ ನಿನ್ನ ಆತ್ಮವನ್ನು ಉದ್ಧರಿಸ್ತದೆ, ನಿನ್ನ ಆತ್ಮವನ್ನು ಉದ್ಧರಿಸ್ತದೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಯಾವ ಯಜ್ಞ? ಯಜ್ಞ ಅಂದ್ಕೊಳ್ಳಿ ನಮಗೆ ಬರೋದೇನು? ಹೋಮ ಹವನ ಹಾಕೋದು, ಯಜ್ಞ ಮಾಡೋದು ಅಲ್ವಾ? ಓಂ ಅಗ್ನೇ ಸ್ವಾಹ, ತುಪ್ಪ ಹಾಕೋದು ಅಗ್ನಿಗೆ. ಆ ಯಜ್ಞವನ್ನು ಹೇಳ್ತಾ ಇಲ್ಲ ಇಲ್ಲಿ ಭಗವಂತ. ಯೋಗೀಶ್ವರರು ಆ ಕೃಷ್ಣ ಅದನ್ನು ಹೇಳ್ತಾ ಇಲ್ಲ. ಯಾವ ಯಜ್ಞದ ಬಗ್ಗೆ ಹೇಳ್ತಾ ಇದ್ದಾನೆ? ಮನುಷ್ಯನಿಗೆ ಸಹಜವಾಗಿ ಎರಡು ರೀತಿಯ ಕರ್ಮಗಳಿರ್ತದೆ. ಎರಡು ರೀತಿಯ ಕರ್ಮಗಳು. ಒಂದು ಕರ್ಮ ಯಾವುದು? ಸಕಾಮ ಕರ್ಮ, ನಮ್ಮ ಸ್ವಾರ್ಥಕ್ಕಾಗಿ ಮಾಡುವ ಕರ್ಮ. ಒಂದು ನಮಗಾಗಿ ನಾವು ಮಾಡಿಕೊಳ್ಳುವ ಕರ್ಮ. ಎರಡನೇದು ನಮಗಲ್ಲದೆ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಕರ್ಮಗಳು. ಕರ್ಮಗಳಲ್ಲಿ ಎರಡು ವಿಧ. ಒಂದು ನಮಗಾಗಿ ನಾವು ಮಾಡಿಕೊಳ್ಳುವ ಕರ್ಮಗಳು, ಎರಡನೇದು ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡುವ ಕರ್ಮಗಳು. ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡುವ ಕರ್ಮಗಳನ್ನ ಏನಂತ ಕರಿತವೆ? ಯಜ್ಞ ಅಂತ ಕರಿತೀವಿ. ಯಜ್ಞ ಯಜ್ಞ ಅಂದ್ರೇನು? ನಮಗಾಗಿ ಮಾಡ್ತಾ ಇಲ್ಲ, ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀವಿ. ಈಗ ನಾನು ಹೇಳ್ತೀನಲ್ಲ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ, ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಅಂತ ದಿನ ಶುರು ಮಾಡ್ತೀವಲ್ಲ, ಯಜ್ಞ ಅಂದ್ರೇನು? ಇದರಲ್ಲಿ ಯಾವುದ ಸ್ವ ಉದ್ದೇಶ ಇಲ್ಲ. ಎಲ್ಲರೂ ಈಗ 44 ಮೆಂಬರ್ಸ್ ಇದ್ದಾರೆ. 44 ಆತ್ಮ, 44 ಆತ್ಮ ಅಷ್ಟೇ. ಆತ್ಮ ವಿಮುಕ್ತ ಆತ್ಮಸ್ಥಿತಿಗೆ ಹೋಗ್ಬೇಕು, ಪೂರ್ಣಾತ್ಮ ಆಗ್ಬೇಕು ಅಷ್ಟೇ. ಬೇರೆ ಯಾವ ಲಾಭದ ಉದ್ದೇಶವೂ ಇಲ್ಲ, ಅಷ್ಟೇ ಇರೋದು. ಅದನ್ನ ಏನಂತ ಕರಿತೀವಿ? ಯಜ್ಞ. ಯಜ್ಞ ಕರ್ಮ. ಆದ್ರೆ ಕರ್ಮ ಒಂದ್ ವೇಳೆ ವಿವೇಕರಹಿತವಾದರೆ ನಾವು ಮಾಡುವ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ, ಏನ್ ಮಾಡಬೇಕು, ಅದರಿಂದ ಏನ್ ಲಾಭ, ಸರಿಯಾಗಿ ತಿಳ್ಕೊಳ್ಳದೆ ವಿವೇಕರಹಿತವಾಗಿದ್ರೆ ಆ ಕರ್ಮ ನಮಗೆ ಬಂಧನವನ್ನುಂಟು ಮಾಡ್ತದೆ. ಆದರೆ ಆದರೆ ನೀವು ಯಾವುದೇ ಒಂದು ಕರ್ಮ ಆಸೆ ಇಟ್ಕೊಳ್ಳಿ, ಅದ್ರ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಕರ್ಮದ ಮೇಲೆ, ವರ್ಕ್ ಮೇಲೆ ಇಟ್ಕೊಂಡ್ರಿ ಅಂತ ಆದ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ನಿಮ್ಮ ಬಂಧನಕ್ಕೆ ಕಾರಣ ಆಗ್ತದೆ. ಒಂದು ಪುಣ್ಯ ಬರ್ತದೆ, ಇಲ್ಲ ಪಾಪ ಬರ್ತದೆ. ಪುಣ್ಯ ಏನಂತೀವಿ? ಪುಣ್ಯ ಅನ್ನೋದೇನು? ಬಂಗಾರದ ಬೇಡಿ. ಬಂಗಾರದ ಬೇಡಿ. ಪಾಪ ಕಬ್ಬಿಣದ ಬೇಡಿ ಅಷ್ಟೇ. ಎರಡೂ ಬೇಡಿನೇ, ಎರಡೂ ಬಂಧನಕ್ಕೆ ಕಾರಣ ಆಗ್ತದೆ. ಬಂಧನಕ್ಕೆ ಕಾರಣ ಆಗ್ತದೆ. ನೀವು ಪಾಪ ಮಾಡ್ರಿ, ಪುಣ್ಯ ಕೆಲಸಗಳನ್ನೇ ಮಾಡ್ರಿ, ಮಾಡಿದಾಗ ಏನಾಗ್ತದೆ? ಜಾಸ್ತಿ ಅಂದ್ರೆ ಏನಾಗ್ತದೆ? ಸುವರ್ಲೋಕದವರೆಗೆ ಮಾತ್ರ ಹೋಗ್ಬೋದು, ಸುವರ್ಲೋಕ ಅಷ್ಟೇ. ಮತ್ತೆ ಅಲ್ಲ ಆದ್ಮೇಲೆ ಮತ್ತೆ ಭೂಮಿಗೆ ಬರಲೇಬೇಕು. ಧ್ಯಾನಿಗಳಲ್ಲಿ ಯಾರೆಲ್ಲ ಸಕಾಮಕ್ಕಾಗಿ ಧ್ಯಾನ ಮಾಡ್ತಾ ಇದ್ದಾರೋ ಎಲ್ಲರೂ ಜನರ ಲೋಕದವರೆಗೆ ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು. ಜನರ ಲೋಕವನ್ನೇ ದಾಟ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟೋ ಜನರಿಗೆ. ಹಾಗಾಗಿ ಫಸ್ಟು ಸತ್ಯಲೋಕದ ಮಾತು ಆಮೇಲೆ ಇರ್ಲಿ, ಫಸ್ಟ್ ನಾವು ಜನರ ಲೋಕ ದಾಟಿದೀವ ಅನ್ನೋದ್ರ ಬಗ್ಗೆ ಮೊದಲು ಯೋಚನೆ ಮಾಡಬೇಕು. ಏನ್ ಮಾಡ್ಬೇಕು? ಜನರ ಲೋಕ ದಾಟಬೇಕಂದ್ರೆ ಮೊದಲು ಸಕಾಮವನ್ನ ನಿಲ್ಲಿಸ್ಬೇಕು. ಸಕಾಮವನ್ನ ನಿಲ್ಲಿಸಿದವರೆಗೂ ಜನರ ಲೋಕ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಲೋಕ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಮೊದಲು ಸಕಾಮವನ್ನ ನಿಲ್ಲಿಸು. ಅದೇ ಕರ್ಮಯೋಗ. ಅದನ್ನ ಒತ್ತಿ 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 ಹೇಳ್ತಾ ಇದ್ದಾನೆ ಭಗವಂತ. ಏನು? ನೀನು ಕರ್ಮದಲ್ಲಿ ಆಸೆ ಇಟ್ಕೊಂಡೆ ಅಂದ್ರೆ ಅದು ನಿನ್ನ ಬಂಧನಕ್ಕೆ ಕಾರಣ. ನಿನಗೆ ಜನರ ಲೋಕ ಫಿಕ್ಸ್, ಮತ್ತೆ ವಾಪಸ್ ಬರೋದು ಫಿಕ್ಸ್. ತಿಳ್ಕೊಂಡ್ಬಿಡು. ನೀನು ಸಿಕ್ಕಾಕಿಕೊಳ್ಬಾರ್ದ ಸಂಸಾರದಲ್ಲಿ, ನೀನು ಸಿಕ್ಕಿ ಹಾಕಿಕೊಳ್ಳಬಾರ್ದ, ತಪ್ಪಿಸಿಕೊಳ್ಬೇಕಾ? ಅದಕ್ಕೆ ಇರೋದು ಏಕೈಕ ಮಾರ್ಗ, ಉಪಾಯ. ಅದು ಏನು ಉಪಾಯ? ಯಾವುದನ್ನು ಬಯಸ್ಬೇಡ, ಆಸೆ ಇಟ್ಕೊಳ್ಬೇಡ, ಮತ್ತೆ ನಿಷ್ಕಾಮ ಕರ್ಮವನ್ನು ಮಾಡು. ಲೋಕ ಕಲ್ಯಾಣಕ್ಕಾಗಿ ಯಜ್ಞಗಳನ್ನ ಮಾಡು. ಯಜ್ಞ ಮಾಡು. ಯಾವುದು ಯಜ್ಞ? ಲೋಕ ಕಲ್ಯಾಣಾರ್ಥವಾಗಿ ನಾವೇನೆಲ್ಲ ಮಾಡ್ತಾ ಇದ್ದೀವಿ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಎಲ್ಲ ಮಾಡ್ತಾರೆ.
ಅಲ್ಲೆಲ್ಲೋ ಜಾತ್ರೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಅದರಲ್ಲೂ ದೊಡ್ಡ ಬೋರ್ಡ್ ಹಾಕಿರ್ತಾರೆ ಲೋಕ ಕಲ್ಯಾಣಾರ್ಥವಾಗಿ. ಆ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಅಲ್ಲ ಇದು. ಆತ್ಮಕ್ಕೆ ಸಂಬಂಧಿಸಿದ ನಾಲ್ಕನೇದು, ನಾಲ್ಕನೇ ಧರ್ಮ ಯಾವುದು? ಆತ್ಮಕ್ಕೆ ಸಂಬಂಧಿಸಿದ, ಆತ್ಮಕ್ಕೆ ಸಂಬಂಧಿಸಿದ ಯಜ್ಞದಲ್ಲಿ ನಿನ್ನನ್ನ ನೀನು ತೊಡಗಿಸಿಕೊ. ಆಗ ನಿನ್ನ ಆತ್ಮ ಬೆಳೀತದೆ. ನೀನು ಕರ್ಮ ಬಂಧನದಿಂದ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ, ತಪ್ಪಿಸ್ಕೊಳ್ತೀಯ. ತಪ್ಪಿಸ್ಕೊಂಡು ಏನಾಗ್ತೀಯ? ಉನ್ನತ ಊರ್ಧ್ವಲೋಕಗಳಿಗೆ ಊರ್ಧ್ವಲೋಕಗಳಿಗೆ ಹೊರಟು ಹೋಗ್ತೀಯ. ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು? ಯಜ್ಞಗಳನ್ನ ಆಚರಿಸಬೇಕು. ಯಜ್ಞಗಳನ್ನ, ಆ ಯಜ್ಞದಿಂದ ಏನಾಗ್ತದೆ? ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಾ ಮೇಷಾವೋ ಸ್ತ್ವಿಷ್ಟ ಕಾಮದ. ಅಂದ್ರೆ ಮೊದಲು ಭಗವಂತ ಎಲ್ಲ, ಅಂದ್ರೆ ಬ್ರಹ್ಮನ ಈ ಪ್ರಜಾಪತಿ ಅಂತ ಕರಿತೀವಲ್ಲ, ಆಗ ಆ ಏನ್ ಮಾಡ್ತಾರೆ? ಉದಾಹರಣೆಗೆ ಮೊದಲು ಈಗ ಬ್ರಹ್ಮ ಅಂದ್ರೆ ಒಂದು ಬ್ರಹ್ಮ ಇದ್ದಾನೆ ಅಂತ ಎಲ್ಲ ಪೂರ್ಣಾತ್ಮರು ಬ್ರಹ್ಮರೇ ಸೃಷ್ಟಿಕರ್ತ. ಅವ್ರು ಏನ್ ಮಾಡ್ತಾರೆ? ಅಂಶಾತ್ಮಗಳನ್ನ ಮೊದಲು ಬಿಟ್ಟು ಅಂಶಾತ್ಮಕ್ಕೆ ಹೇಳಿದ್ರು, ನೀವು ಹೋಗಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮಂತೆಯೇ ಆಗ್ಬೇಕು. ನಮ್ಮಂತೆಯೇ ಆಗ್ಬೇಕು. ಅಂಶಾತ್ಮಕ್ಕೆ ಎರಡು ಟಾಸ್ಕ್ ಏನು? ನಮ್ಮಂತೆಯೇ ಆಗ್ಬೇಕು, ಬ್ರಹ್ಮರಾಗ್ಬೇಕು. ಎಲ್ಲರೂ ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮರಾಗ್ಬೇಕು. ಆಗಬೇಕು ಒಂದು. ಎರಡನೇದು, ಬ್ರಹ್ಮರಾಗ್ಬೇಕಂದ್ರೆ ಹೋಗಿ ಸತ್ಯಲೋಕವನ್ನು ಹೋಗಿ ಸೇರ್ಕೊಳ್ಬೇಕು. ಪುನಃ ನೀವು ಬಂದು ನಮ್ಮ ಹಾಗೆ ಆಗ್ರಿ. ಅದಕ್ಕೆ ಅವರು ಕೊಡುವ ಒಂದು ಸುಲಭ ಉಪಾಯ ಯಾವುದು ಅಂದ್ರೆ, ಹಾಗಾಗಿ ನೀವು ಯಜ್ಞಗಳನ್ನ ಆಚರಿಸಿರಿ. ನಾವು ಕೂಡ ಯಜ್ಞಗಳನ್ನ ಮಾಡಿ ನಿಮ್ಮ ಹಾಗೆ ಇದ್ವಿ ಅಂಶಾತ್ಮರಾಗಿ. ಇವಾಗ ನಾವೇನಾಗಿದ್ದೀವಿ? ಪೂರ್ಣಾತ್ಮರಾಗಿದ್ದೀವಿ. ಅದಕ್ಕಾಗಿ ನೀವು ಕೂಡ ಹೋಗಿ ಭೂಮಿ ಮೇಲೆ ಏನ್ ಮಾಡಿ? ಯಜ್ಞಗಳನ್ನ ಆಚರಿಸಿ. ಯಾವುದು ಯಜ್ಞ ಅಂದ್ರೆ? ಯಾವುದು ಯಜ್ಞ? ಲೋಕ ಕಲ್ಯಾಣಾರ್ಥವಾಗಿ, ಆತ್ಮದ ಉನ್ನತಿಗಳಿಗಾಗಿ ನಾವು ಏನ್ ಮಾಡ್ತಾ ಇದ್ದೇವೋ ಅದು ಯಜ್ಞ. ಅದರಲ್ಲಿ ಯಾವ ಸ್ವಾರ್ಥ ಇರಬಾರದು. ನಿಷ್ಕಾಮ ಕರ್ಮ, ನಿಷ್ಕಾಮ ಕರ್ಮ. ನೀವು ಊರ್ ಜಾತ್ರೆ ಮಾಡಿದ್ರೆ ಅದರಿಂದ ಅದು ನಿಷ್ಕಾಮ ಕರ್ಮ ಅಂತ ಹೇಳಿ ನಾನು ಊರ್ ಜಾತ್ರೆ ಮಾಡ್ತೇನೆ ಅಂದ್ರೆ ಅದು ಸಂಬಂಧ ಬರಲ್ಲ. ಯಾವುದು? ಧ್ಯಾನ, ಆತ್ಮದ ಉನ್ನತಿ ಆಗ್ಬೇಕಷ್ಟೆ. ಆತ್ಮದ ಉನ್ನತಿ ಆಗ್ಬೇಕು. ಅದು ದೇಹಕ್ಕೆ ಸಂಬಂಧಪಟ್ಟಿರಬಾರದು, ಮನಸ್ಸಿಗೆ ಸಂಬಂಧಪಟ್ಟಿರಬಾರದು. ಆ ಆತ್ಮಕ್ಕೆ ಸಂಬಂಧಿಸಿರ್ಬೇಕು, ಆತ್ಮಕ್ಕೆ. ಹಾಗಾಗಿ ಆ ಏನು ಅವ್ರು ಏನ್ ಹೇಳಿದ್ರು? ನೀವು ಹೋಗಿ ಯಜ್ಞಗಳನ್ನ ಆಚರಿಸಿರಿ. ಆ ಯಜ್ಞದಿಂದ ಯಾವಾಗ ಅಂಶಾತ್ಮ ಹುಟ್ಟು ಕರ್ಮದಿಂದ, ಮೊದಲು ಕರ್ಮದಿಂದ ಜರುಗೋದಿಲ್ಲ, ಮತ್ತೆ ಅದು ಬಂದು ಯಜ್ಞದಿಂದ ಜರುಗೋದು. ಹಾಗಾಗಿ ಜೀವಾತ್ಮಗಳಿಗೆ ಪೂರ್ಣಾತ್ಮಗಳು ಕೊಡುವ ಸಂದೇಶವೇ, ನೀವು ಸಹ ನಮ್ಮಂತೆಯೇ ಯಜ್ಞಗಳನ್ನ ಮಾಡಿ ಅಭಿವೃದ್ಧಿ ಹೊಂದಿರಿ. ಜೊತೆಗೆ ಎರಡನೇ ಸಂದೇಶ, ಕರ್ಮಗಳನ್ನು ಮಾಡ್ತಾ ಅಭಿವೃದ್ಧಿಯನ್ನ ಹೊಂದದೇ ಇರಬೇಡಿ. ಕರ್ಮಗಳನ್ನು ಮಾಡ್ತಾ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಮತ್ತೆ ಯಜ್ಞಗಳನ್ನ ಮಾಡಿ ಬಂಧನದಿಂದ ತಪ್ಪಿಸಿಕೊಳ್ಳಿ, ಆತ್ಮದ ಉನ್ನತಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಸಂಕಲ್ಪ ಧ್ಯಾನ ಶುರು ಆಗ್ತದೆ ನಿಮಗೆ. 41 ದಿನ ಸಂಕಲ್ಪ ಧ್ಯಾನ. ಯಾವಕ್ಕಾಗಿ? ಮತ್ತೆ ಇಲ್ಲಿ ಸಿಕ್ಕಾಕೊಂಡು ಒದ್ದಾಡಕ್ಕಾಗಿ, ಮತ್ತೆ ಇಲ್ಲಿ ಸಿಕ್ಕಿ ಹಾಕಿಕೊಳ್ಳಿಕ್ಕಾಗಿ. ಎಲ್ಲಿ ಆಸೆ ಇದೆ ಅಂದ್ರೆ ಮುಗೀತು, ನೀವು ಅಲ್ಲಿ ಸಿಕ್ಕಾಕೊಂಡ್ವಿ ಅಂತಾನೆ ಅರ್ಥ. ಆಸೆ, ಒಂದು ಚೂರು ಆಸೆ ಬಂದರೂ ಅಲ್ಲಿ ಸಿಕ್ಕಿ ಹಾಕಿಕೊಂಡ್ವಿ ಅಂತಾನೆ ಅರ್ಥ. ಹಾಗಾಗಿ ನಾವೇನ್ ಮಾಡ್ಬೇಕು? ಮನುಷ್ಯನಿಗೆ ಎಷ್ಟು ಧರ್ಮ ಇದೆ? 4 ಧರ್ಮ ಆಗಿದೆ. ಒಂದು ಶರೀರ ಧರ್ಮ, ಎರಡನೇದು ಕುಟುಂಬ ಧರ್ಮ, ಮೂರನೇದು ಸಂಘ ಧರ್ಮ, ನಾಲ್ಕನೇದು ಆತ್ಮ ಧರ್ಮ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ? ನಾನು ಆತ್ಮ ಅನ್ನೋದೇ ಅವನಿಗೆ ಗೊತ್ತಾಗಲ್ಲ. ಅವನು ತನ್ನ ಜಾತಿಯಿಂದ ಗುರುತಿಸಿಕೊಳ್ತಾನೆ, ಲಿಂಗದಿಂದ ಗುರುತಿಸಿಕೊಳ್ತಾನೆ, ತಂದೆ ತಾಯಿ ಜೊತೆಗೆ ಗುರುತಿಸಿಕೊಳ್ತಾನೆ, ಹೆಸರಿಂದ ಗುರುತಿಸಿಕೊಳ್ತಾನೆ, ನಾನು ಇವರು ಗಂಡ ಅಂತ ಗುರುತಿಸಿಕೊಳ್ತಾನೆ, ಇವರು ಹೆಂಡತಿ ಅಂತ ಗುರುತಿಸಿಕೊಳ್ತಾನೆ, ಇಂಥ ಕುಲ ಅಂತ ಗುರುತಿಸಿಕೊಳ್ತಾನೆ. ನಾನು ಆತ್ಮ ಅನ್ನುವ ಅರಿವು ಅವನಿಗೆ ಬರುವುದೇ ಇಲ್ಲ. ನಾನು ಆತ್ಮ ಅನ್ನೋ ಅರಿವು ಅವನಿಗೆ ಬರೋದೇ ಇಲ್ಲ. ಅಂದ್ಮೇಲೆ 4ನೇ ಧರ್ಮ ಅವನಿಗೆ ಎಲ್ಲಿ ಗೊತ್ತಾಗ್ಬೇಕು ಪಾಪ ಅಲ್ವಾ? 4ನೇ ಧರ್ಮ ಅವನಿಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಏನ್ ಮಾಡ್ತಾನೆ? 3 ಧರ್ಮದಲ್ಲೇ ಮಾಡ್ತಾ ತನ್ನ ಜನ್ಮವನ್ನೇ ವ್ಯರ್ಥ ಮಾಡ್ಕೊಳ್ತಾನೆ. ಗುಣಗಳು ಪರಿವರ್ತನೆ ಆಗೋಲ್ಲ, ಮತ್ತೆ ಮಾಡಬಾರದ ಕರ್ಮಗಳನ್ನು ಮಾಡ್ತಾನೆ. ಅವನ ಜನ್ಮಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ.
ನೋಡಿ ಎಷ್ಟು ಅಪಾಯ ಇದೆ. ನಾನು ದೇಹ ಅಂತ ಬದುಕಿದ್ರೆ ಎಷ್ಟು ಅಪಾಯ ಇದೆ, ನಾನು ಆತ್ಮ ಅಂತ ಬದುಕಿದ್ರೆ ಈ ಜನ್ಮವೇ ಕೊನೆ ಜನ್ಮ ಆಗ್ಬೋದು ಅಲ್ವಾ. ಈ ಜನ್ಮವೇ ಕೊನೆ ಜನ್ಮ. ಅವನು ಎಂತಹ ತಾಮಸನೇ ಆಗಿರ್ಲಿ, ವಾಲ್ಮೀಕಿ ಮಹರ್ಷಿಗಳು ತಾಮಸರಾಗಿರ್ಲಿಲ್ಲ, ಬೇಟೆಯಾಡಿ ಬೇಡನ ಹಾಗೆ ಬದುಕ್ತಾ ಇರ್ಲಿಲ್ಲ, ತಾಮಸ ಗುಣದಲ್ಲಿದ್ದರು ಅವರು. ಆದರೆ ಸಾಧನೆಗೆ ಬಂದು ಬ್ರಹ್ಮ ಏನು ನಾರದರು ಬಂದು ಉಪದೇಶ ಮಾಡಿದ್ರು, ನೀ ಏನು ಮಾಡು, ಧ್ಯಾನ ಮಾಡು, ಕೂರಿಸಿದ್ರು ಅವನಿಗೆ. ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಧ್ಯಾನ ಮಾಡ್ತಾ ಮಾಡ್ತಾ ಗುಣಗಳು ಪರಿವರ್ತನೆ ಆಯಿತು. ತಾಮಸದಿಂದ ರಾಜಸರಾದರು, ರಾಜಸರಿಂದ ಸಾತ್ವಿಕರಾದರು, ಶುದ್ಧ ಸಾತ್ವಿಕತೆಗೆ ಹೋದ್ರು, ಆಮೇಲೆ ನಿರ್ಗುಣತ್ವ ಸ್ಥಿತಿಗೆ ಹೋದ್ರು. ಇದೆಲ್ಲವೂ ಒಂದು ಜನ್ಮಗಳಿಂದ ಆಗಬೇಕು ಅಂದ್ರೆ ನಿಮಗೆ ಹೆಂಗ್ ಬೇಕೋ ಹಾಗೆ ಮಾಡಿ. ಇಲ್ಲ, ನಾವು ಈ ಜನ್ಮದಲ್ಲೇ ಆ ಎಲ್ಲ ಗುಣಗಳು ಪರಿವರ್ತನೆ ಆಗಬೇಕು ಅಂದ್ರೆ ಸಾಧನೆ ಮಾಡಿ. ಹೇಗೆ ಸಾಧನೆ? ನಿಷ್ಕಾಮ ಕರ್ಮ. ಧ್ಯಾನವೂ ಕೂಡ ಯಾವ ಉದ್ದೇಶವೂ ಇರಬಾರ್ದು. ಸುಮ್ಮನೆ ನನ್ನ ಒಳಗಿರುವ ಭಗವಂತನನ್ನ ಪ್ರೀತಿಸ್ಬೇಕು. ಏನು, ಅವನ ಪ್ರೀತಿಗಾಗಿ ಅವನನ್ನ ಸೇರ್ಬೇಕು, ಅವನನ್ನ ಕಾಣಬೇಕು, ಪರಬ್ರಹ್ಮ ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು. ಅದೇ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅದಾಗೋದು. ಅದಕ್ಕೆ ಭಗವಂತ ಹೇಳದ, ಅಲ್ಲ ಹೀಗೆ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಮತ್ತೆ ನಮಗೆ ಏನು ಬೇಡ ಅಂತ ಹೇಳಿ ನಾವು ಬ್ರಹ್ಮ ಆಯ್ತಪ್ಪ, ನೀವು ಮೂರು ಧರ್ಮ 4 ಧರ್ಮ ಹೇಳ್ತಾ ಇದ್ದೀರಿ, ಹಂಗಾಗಿ 4 ಧರ್ಮ ಬಿಟ್ಟು 4 ಧರ್ಮ ಬಿಟ್ಟು 4 ಧರ್ಮ ಇದೆ, 3 ಧರ್ಮ ಬಿಟ್ಟು ನೀವೇನ್ ಹೇಳ್ತಾ ಇದ್ರಿ, 3 ಬಿಡಿ, 4ನೇದು ಹೇಳ್ಕೊಳ್ಳಿ. 4ನೇದು ಹೇಳ್ಕೊಂಡ್ರೆ ಹೊಟ್ಟೆಗೆ ಹಾಕೋರು ಯಾರು? ಆ, ಅನ್ನ ತರೋರು ಯಾರು? ದುಡಿಯೋದು ಯಾರು? ದುಡ್ಡು ಮಾಡೋದು ಯಾರು? ದುಡ್ಡಿಲ್ದೆ ಬೇಕ್ಲಿಕ್ಕೆ ಆಗ್ತದ? ಬಾಡಿಗೆ ಕಟ್ಟೋದು ಯಾರು? ಬಾಡಿಗೆ ಕಟ್ಟೋದು ಯಾರು? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾವಾಗ ನಾನು ನನ್ನ ಆತ್ಮಕ್ಕಾಗಿ ಅಂತ ನಿಲ್ತೀನೋ, ಯಾವಾಗ ನನ್ನ ಆತ್ಮದ ಉನ್ನತಿಗಾಗಿ ನಿಲ್ತೀನೋ, ಸರ್ವಧರ್ಮ ಪರಿತ್ಯಜ್ಯಂ ಮಾಮೇಕಂ ಶರಣಂ ಮೃಜ. ಸರ್ವಧರ್ಮಾಂ ಪರಿತ್ಯಜ್ಯಂ. ಯಾವ ಧರ್ಮ ಹೇಳಿದ್ದು? 4 ಧರ್ಮ. 3 ಧರ್ಮ ಬಿಡು, ಹಿಡ್ಕೋ ಆತ್ಮಧರ್ಮವನ್ನು ಹಿಡ್ಕೋ. ಆಗೇನಾಗ್ತದೆ? ಸರ್ವಧರ್ಮ ಪರಿತ್ಯಜ್ಯಂ ಮಾಮೇಕಂ ಶರಣಂ ಮೃಜ. ಆ ಆತ್ಮಧರ್ಮಕ್ಕೆ ಶರಣ ಹೋಗು. ಆಗ ಏನಾಗ್ತದೆ? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ಳೋದಷ್ಟೇ ನನ್ನ ಗುರಿ, ಬೇರೆ ಏನೂ ಇಲ್ಲ, ನನ್ನ ಹೊಟ್ಟೆ ಬಟ್ಟೆ ಮಕ್ಕಳು ಮರಿ ಏನು ಗೊತ್ತಿಲ್ಲ ನನಗೆ ಅಂತ ನಿಂತ್ರೆ, ಅವನ ಸೇವೆಗಾಗಿ, ಅವನಿಗಾಗಿ ಅಂತ ಮೇಲಿನಿಂದ ಒಬ್ಬ ಪೂರ್ಣಾತ್ಮ ಬರ್ತಾರಂತೆ. ಪರಮ ಆತ್ಮಗಳು ಮೇಲಿನಿಂದ ಬರ್ತಾರಂತೆ. ಯಾಕೆ? ಇವನು ಬರೀ ಆತ್ಮಕ್ಕಾಗಿ ಅಂತ ನಿಂತಿದ್ದಾನೆ. ಇವನಿಗೆ ನಾವು ರಕ್ಷಣೆ ಕೊಡಬೇಕು. ಇವನ ಎಲ್ಲ ಊಟ ಬಟ್ಟೆ ತಿಂಡಿ ಎಲ್ಲ ನಾವು ನೋಡ್ಕೊಳ್ಬೇಕಂತ ಅವರು ಬಂದು ನಿಲ್ತಾರಂತೆ. ಯಾಕೆ? ಅದನ್ನೇ ಹೇಳಿದ್ದು, ಅನನ್ಯ ಚಿಂತೆಯಂತೋ ಮಾಂ. ಎಲ್ಲ ಚಿಂತೆಗಳನ್ನ ಬಿಡು. ಅದು ಇದು ನೀವು ಎಲ್ಲ ಸಂಸಾರದ ಚಿಂತನೆಗಳನ್ನು ತಲೆ ಇಟ್ಟುಕೊಂಡಿದೆಯಲ್ಲ, ಆ ಚಿಂತೆಗಳನ್ನ ಬಿಡು. ಅನನ್ಯ ಚಿಂತೆಯಂತೋ ಯೇ ಜನ ಪರ್ಯುಪಾಸತೆ ಪರಿಪರಿಯಾರ. ಯಾರು ನನ್ನಲ್ಲಿ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಏನು ಉಪಾಸನೆ ಮಾಡೋದು? ಉದ್ನಿಕಡ್ಡಿ ಬೆಳಗುತ್ತಲ್ಲ, ಆತ್ಮದ ಆರಾಧನೆ, ಶ್ವಾಸದ ಮೇಲೆ ಗಮನ. ನಮಗೆ ಉಪಾಸನೆ ಅಂದ ತಕ್ಷಣ ಪೂಜೆ ಶುರು ಮಾಡಿ ಗಂಟೆ ಹೇಳ್ಕೊಂಡು ಬಿಡ್ತೀವಿ ನಾವು. ಅದಲ್ಲ, ಆತ್ಮಾರಾಧನೆ. ತೇಷಾಂ ನಿತ್ಯಾಭಿಯುಕ್ತಾನಾಮಂ. ಪ್ರತಿ ನಿತ್ಯ ಅದರಲ್ಲೇ ಮುಳುಗಿ ಹೋಗಿದ್ದ ನಾವು. ಹಗಲು ರಾತ್ರಿ ಬರೀ ಅದೇ ಕೆಲಸ. ಯೋಗಕ್ಷೇಮಂ ವಹಾಮ್ಯಹಂ. ಅವನ ಯೋಗ ಅಂದ್ರೇನು? ಧ್ಯಾನ ಸಾಧನೆ, ಆತ್ಮಕ್ಕಾಗಿ ಅಂತ ಸಾಧನೆ ಮಾಡ್ತಾ ಇದ್ದಾನೆ. ಆ ಯೋಗ ಭ್ರಷ್ಟತ್ವ ಆಗದ ಹಾಗೆ ನಾನು ಬರ್ತೇನೆ. ಕ್ಷೇಮ, ಅವನಿಗೇನು ಕ್ಷೇಮ ಬೇಕು? ಆಹಾರ, ಊಟ, ನಿದ್ರೆ, ಬಟ್ಟೆ ಎಲ್ಲ ನಾನು ನೋಡ್ಕೊಂತ. ವಹಾಮ್ಯಹಂ. ದೇವರೇ ಹೇಳಿದ್ದಾನೆ, ಪರಮ ಆತ್ಮಗಳೇ ಹೇಳಿದ್ದಾರೆ. ನಮಗೆ ಯಾಕೆ ಯಾವಾಗ ನಾವೇ ನೋಡ್ಕೊಳ್ತೀವಿ ಅಂತ ಕೂತ್ಕೊಳ್ತೀವೋ ಆಗ ಅವರು ಬರೋದಿಲ್ಲ. ಇಲ್ಲ, ಭಗವಂತ ನೋಡ್ಕೊಳ್ತಾನೆ. ಇಲ್ಲ, ಭಗವಂತ ನೋಡ್ಕೊಳ್ತಾನೆ ಅಂತ ಹೇಳಿ ಯಾವಾಗ ನಾವು ನಮ್ಮ ಆ ಧರ್ಮದಲ್ಲಿ ನಾವು ನಮ್ಮ ಉದ್ದೇಶದಲ್ಲಿ ನಾವು ತೊಡಗಿಕೊಳ್ತೀವಿ, ಆಗ ಏನ್ ಮಾಡ್ತಾರೆ? ಪರಮಾತ್ಮಗಳು ಬರ್ತದೆ. ಪರಮ ಆತ್ಮಗಳು ಬರ್ತವೆ. ನೋಡಿ, ಇವತ್ತಿಂದ ನೀವೇ ಯಾರೆಲ್ಲ ಡಿಸೈಡ್ ಮಾಡಿ, ಆತ್ಮ ಬೇಕೋ
ಆತ್ಮಕ್ಕಾಗಿ ಅಂತ ನಿಂತೆವು. ಅದಕ್ಕೆ ಹೇಳೋದು ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಲ್ವಾ. ಬೇರೆ ಧರ್ಮಗಳ ವಿಚಾರ ಬಿಟ್ಟು ಅಯ್ಯ ಅವ್ರೇನಂತಾರೆ ಇವ್ರೇನಂತಾರೆ, ಅವ್ರೇ ನಾವು ಸಂಪೂರ್ಣವಾಗಿ ನಮ್ಮ ಆತ್ಮಕ್ಕಾಗಿ ಅಂತ ನಿಂತ್ರೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡೋಣ ನಾವು, ನಾಲ್ಕನೇ ಧರ್ಮವಾದ ಆತ್ಮಧರ್ಮಕ್ಕಾಗಿ ನಮ್ಮ ಇಡೀ ಬದುಕನ್ನ ನಾವು ಹೆಚ್ಚು ಸಮಯವನ್ನು ನಮ್ಮ ಆತ್ಮಧರ್ಮಕ್ಕಾಗಿ ಅಂತ ಕಳೆಯೋಣ. ಕಾಯಿನ ವಾಚ ಮನಸ್ಸೇಂದ್ರಿಯ ಇರುವ ಧ್ಯಾತ್ಮನಾದ ಪ್ರಕೃತಿ ಸ್ವಭಾವ ಕರೋಮಿ ನಿರ್ದೇಶಕಸ್ಮಿ ನಾರಾಯಣಿ ಸಮರ್ಪಯಾಮಿ. ಸರ್ವಂ ಪರಬ್ರಹ್ಮಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಎನ್ರೇಜ್ ಮಾಡಿ, ಮಾತಾಡಿ, ಆಯ್ತಾ? ಮಾಸ್ಟರ್ ಮಾತಾಡಿ. ನಮಸ್ತೆ ಮೇಡಮ್. ಎಲ್ಲಿ ಮೇಡಮ್ ಸೌಂಡೇ ಇಲ್ಲ ನಿಮ್ದು? ಊರಿಗೆ ಹೋಗಿದ್ದೆ, ಅಲ್ಲಿ ಹುಷಾರ್ ತಪ್ಪಿದೆ ಸರ್. ನೋಡ್ರಿ ಅದಕ್ಕೆ ಅಂದ್ರೆ ಯಾಕೆ ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ರಾತ್ರಿ ಕನೆಕ್ಟ್ ಆಗಕ್ ಆಗ್ತಿರ್ಲಿಲ್ಲ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಈಗ ನಿನ್ನೆ ಮೊನ್ನೆಯಿಂದ ಹುಷಾರಿರ್ಲಿಲ್ಲ. ಏನಾಗಿದೆ ಮೇಡಮ್ ಹುಷಾರಿಲ್ಲ ಅಂತ? ಏನಿಲ್ಲ ಸರ್, ಅಲ್ಲಿ ಊರಿಗೆ ಹೋಗಿದ್ನಲ್ಲ, ಟ್ರೈನ್ ಆಗಿ ವೈರಲ್ ಫೀವರ್ ಒಂದು ವೈರಲ್ ಫೀವರ್, ಬೆಡ್ ರೆಸ್ಟ್ ಹೇಳಿದ್ರು. ನಿನ್ನೆ ಮೊನ್ನೆಯಿಂದ ಮಲ್ಗೆ ಇದ್ದೆ. ನೋಡ್ರಿ, ಯೋಗಿಗಳು ಹೊರಗಡೆ ಹೋದ್ರೆ ಹಿಂಗಾಗ್ತದೆ. ಆ ತರ ವಾತಾವರಣ ಅಲ್ಲಿ ಇರೋಲ್ಲ, ಅದು ಹಿಂಗೆ ಡಿಸ್ಟರ್ಬ್ ಆಗ್ತದೆ ಅಲ್ವಾ? ಮೊದಲನೇದಾಗಿ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅಯ್ಯೋ ಮೇಡಮ್, ನಾನೇನ್ ಮಾಡಿದೆ ಅಂತದ್ದು? ಏನಿಲ್ಲ, ನೆನ್ನೆ ಎಲ್ಲ ನೋಡಿದೆ, ಎಷ್ಟು ಮೊನ್ನೆ ಎಷ್ಟು ಅನಾರೋಗ್ಯ ನಿಮ್ಗೆ ಎಲ್ಲ, ಎಷ್ಟು ಕಷ್ಟ ಪಟ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೀರಾ. ನಾವು ನೆವ ಹೇಳ್ತೀವಿ, ಸಣ್ಣ ಪುಟ್ಟ ನೆವಗಳು ಊರಿಗೆ ಹೋಗಿದ್ದೆ ಹುಷಾರಿಲ್ಲ ಅಂತ. ನಿಮ್ಮಷ್ಟು ಹುಷಾರಿಲ್ಲ ಅಂದ್ರೆ ನಾವು ಕ್ಲಾಸ್ಗೆ ಜಾಯ್ನ್ ಆಗಲ್ಲ, ಹಂಗ್ ಮಾಡ್ತೀವಿ. ನೀವು ಇಷ್ಟ ಅನಾರೋಗ್ಯದ ನಡುವೆನು ನಮ್ಗೆಲ್ಲ ಕ್ಲಾಸ್ ಮಾಡ್ತಾ ಇದೀರಲ್ಲ, ನಾವು ಇಷ್ಟು ಜ್ಞಾನ ಸೇವೆ ಮಾಡ್ತಾ ಇದೀರ. ನಾವು ಆ ಜ್ಞಾನನ ಅರ್ಜಿಸ್ಕೊಳಕ್ಕೆ ಇಷ್ಟೊಂದು ಅಂದ್ರೆ ಇಷ್ಟು ಹಿಂದು ಮುಂದೆ ನೋಡ್ತೀವಿ. ನೀವು ಅಷ್ಟರೊಳಗಡೆನು ಅಷ್ಟು ಧ್ಯಾನ ಸೇವೆ ಮಾಡ್ತಾ ಇದೀರಲ್ಲ. ನಾನು ನೆನ್ನೆಲ್ಲ ಅವತ್ತು ಈಗ ಸ್ವಲ್ಪ ದಿನದಿಂದ ಒಂದು ಇವ್ರದ್ದು ಇದು ಸುಭಾಷ್ ಪತ್ರಿಜಿ ಅವತ್ತು ಒಂದು ಪುಸ್ತಕ ಓದ್ತಾ ಇದ್ದ, ಹೇಳ್ದೆ ಸೇವಾ ಚಕ್ರವರ್ತಿಗಳು ಅಂತ. ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಇದು ಅತಿಶಯವಾದ ಸೇವೆ ಅಂದ್ರೆ ಪ್ರಾಣ ಭಯ ಮಾನಾಪಮಾನಗಳ ಭಯನ ಇಲ್ದೇನೆ, ಅಂದ್ರೆ ಅಷ್ಟು ಅತಿಶಯವಾದ ಸೇವೆ ಮಾಡೋರ್ನ ಸೇವಾ ಚಕ್ರವರ್ತಿಗಳು ಅಂತ ಕರಿಯೋದು ಅಂತ ಹೇಳ್ತಾ ಇದ್ರು. ನಿಮ್ಗೆ ಅದು ಅನ್ವಯ ಆಗುತ್ತೆ ಅನ್ಸುತ್ತೆ ಸರ್, ಸೇವಾ ಚಕ್ರವರ್ತಿಗಳು ಅಂತ ಅನ್ಬೋದು ಅನ್ಸುತ್ತೆ ನನಗೆ. ಅಂದ್ರೂ ಅತಿಶಯ ಆಗ್ಲಾರ್ದು. ಏನಿಲ್ಲ ಮೇಡಮ್, ಎಲ್ಲರೂ ಸೇವಾ ಚಕ್ರವರ್ತಿಗಳಾಗ್ಲೇಬೇಕು. ತಪ್ಪಿಸ್ಕೋಬೇಕು ಇಲ್ಲಿಂದ ಭೂಮಿಯಿಂದ ಅಂದ್ರೆ ಎಲ್ಲರೂ ಸೇವಾ ಚಕ್ರವರ್ತಿ. ನೀವು ಆಗ್ಬೇಕು, ನಾವು ಆಗ್ಬೇಕು, ಎಲ್ಲಾರು ಆಗ್ಬೇಕು. ನಾವು ಏನು ಎಂತದ ಸಾಮಾನ್ಯ ಆತ್ಮ, ಮೂರ್ಖಾತ್ಮ ಅಂದ್ರೆ ಇಲ್ಲಿದವ್ರಿಗೆಲ್ಲ ಬೇಜಾರಾಗುತ್ತೆ. ನಾವು ಸಾಮಾನ್ಯ ಆತ್ಮಗಳನ್ನೆಲ್ಲ ವಿಮುಕ್ತ ಆತ್ಮರನ್ನಾಗಿ ಮಾಡಕ್ ಹೊರಟಿದೀರ. ಪರಮಾತ್ಮನ ಜೊತೆ ಸೇರ್ಸಕ್ಕೆ, ಸತ್ಯಲೋಕಕ್ಕೆ ಸೇರ್ಸಕ್ಕೆ ಹೊರಟಿದೀರ ನೀವು. ಪರಮಾತ್ಮ ಅಂದ್ರೆ ಪರಮಾತ್ಮಗಳನ್ನಾಗಿ ಮಾಡಕ್ ಹೊರಟಿದೀರ. ಯೋಗೇಶ್ವರರು ಅದು ಶ್ರೀಕೃಷ್ಣ ಪರಮಾತ್ಮನ ಜೊತೆ, ಶ್ರೀರಾಮಚಂದ್ರ ಜೊತೆ ಸೇರ್ಸಕ್ಕೆ ಅಂತಾನೆ ಹೊರಟಿದೀರ. ಅವ್ರು ಹಾಗೇನೆ ಆಗೋದು, ಅವರಿಗೆ ಸರಿ ಸಮಾನವಾಗಿನೇ ಆಗೋದು. ಬ್ರಹ್ಮ ಅಂದ್ರೆ ಅಷ್ಟೇ, ಪರಮಾತ್ಮಗಳು. ಅದಕ್ಕೆ ಇವ್ರು ಹೇಳಿದ್ರು, ಮೈ ಡಿಯರ್ ಗಾಡ್ಸ್, ನೀವೆಲ್ಲ ದೇವರುಗಳು, ನಿಮ್ಗೆ ಗೊತ್ತಿಲ್ಲ, ಈಗ ಅಲ್ದೇ ಇದ್ರು ಮುಂದೆ ಆಗೋರು ಅಂತ. ಅಷ್ಟು ಅದೇ ಪಣ ತೊಟ್ಟು ನಿಂತಿದೀರಾ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇರೋದು ಇವಾಗ ನಾವೆಲ್ಲರೂ.
ಆತರ ಅನಿಸ್ತಾ ಇದೆ ಸರ್ ನಮ್ಗೆ. ನೀವ್ ಇಷ್ಟೊಂದು ಶ್ರಮ ಪಟ್ಟು ಮಾಡ್ತಾ ಇರೋದನ್ನ ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು. ಅಲ್ಲಿಗೆ ಸೇರ್ಸಕ್ ಹೋಗಿದ್ದೀರಾ ನೀವು ನಮ್ನೆಲ್ಲ. ಇವರು ಒಂದು ನಿನ್ನೆ ಶೈಲಜಾ ಮೇಡಮ್ ಹೇಳ್ತಾ ಇದ್ರಲ್ಲ, ವಿಶ್ವಾಮಿತ್ರರು ವಶಿಷ್ಠರು ಧ್ಯಾನ ಮೇಲೋ ಜ್ಞಾನ ಮೇಲೋ ಅಂತ ಹೇಳೋದ್ರಲ್ಲಿ ಜ್ಞಾನ ಮೇಲು ಅಂತ ಹೇಳಿದ್ರು ಅಂತ. ಅದು ಜ್ಞಾನ ಮೇಲು ಅಂತ ಹೇಳಕ್ಕಾಗಲ್ಲ. ನನ್ಗನ್ಸೋದು ಅದು ಇಲ್ಲ ಇದು ಅಲ್ಲ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಎರಡೂನು. ಎರಡೂನು ಹೇಳ್ಕೊಟ್ಟು ಧ್ಯಾನ ಜ್ಞಾನ ಅಷ್ಟು ಎರಡನ್ನೂ ಹೇಳಿ ಅವೆರಡು ಆಧಾರ ಸ್ತಂಭದ ಮೇಲೆ ನಮ್ನ ಅಲ್ಲಿ ಸತ್ಯಲೋಕಕ್ಕೆ ಕಳ್ಸಕ್ ನಿಂತಿದ್ದೀರ ನೀವು. ನಿಮ್ಗೆ ಅದಕ್ಕೆ ಎಷ್ಟು ನೆನ್ನೆ ನೋಡಿ ತುಂಬಾ ಇದಾಯ್ತು ನನಗೆ. ಅಂದ್ರೆ ಮಾತಾಡೋ ಸ್ಥಿತಿಲಿ ಇರ್ಲಿಲ್ಲ ನಾನು ನೆನ್ನೆ. ಒಂಥರ ನಿಮ್ಮನ್ನ ನೋಡಿ ಇಷ್ಟೊಂದು ಇದ್ರೊಳಗಡೆನು ಹ್ಮ್ ಮಾತಾಡಕ್ ಆಗ್ತಾ ಇರ್ಲಿಲ್ಲ, ಹಂಗೂ ಮಾತಾಡ್ತಾ ಇದ್ರಿ ನೀವು. ಆತರ ಅನ್ಸ್ತಾ ಇದೆ. ಇನ್ನೊಂದ್ ಹೇಳ್ತಾರಲ್ಲ, ಇದು ರಾಮ್ ತಮಸೋಮ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಅಂತ. ಹಂಗೆ ಎಲ್ಲರ ಸಮಾನವಾಗಿ ಎಲ್ರಿಗೂ ಧ್ಯಾನ ಜ್ಞಾನ ಹಂಚ್ತಾ, ಮತ್ತೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ, ಮತ್ತೆ ಇದು ಮೃತ್ಯೋರ್ಮ ಅಮೃತಂ ಗಮಯ, ಈ ಮೃತ್ಯು ಜನನ ಮರಣಗಳಿಂದ ಇದ್ ಮಾಡಿ ಅಮೃತತ್ವದೆಡೆಗೆ ನಮ್ನೆಲ್ಲ ಕರ್ಕೊಂಡು ಹೋಗಕ್ ನಿಂತಿದ್ದೀರಾ ನೀವು. ಇಷ್ಟೆಲ್ಲಾ ಮಾಡ್ತಾರೆ ನಿಮ್ಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಅನ್ಸುತ್ತೆ. ಅನಂತ ಕೋಟಿ ಧನ್ಯವಾದಗಳು ಸರ್. ಎಷ್ಟು ಹೇಳಿದ್ರು ಸಾಲದು, ಇದನ್ನ ವರ್ಡ್ಸ್ ಸಾಲಲ್ಲ ಹೇಳೋದಕ್ಕೆ. ಇದನ್ನೆಲ್ಲ ಈ ಜೂಮ್ ನಲ್ಲಿ ಇರೋರು ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಮತ್ತೆ ಬೇರೆಯವ್ರಿಗೂ ಇದನ್ನ ಪಸರಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಮೇಡಮ್, ಅಷ್ಟೇ ಮಾಡ್ಬೇಕಾಗಿರೋದು ಎಲ್ಲರೂ. ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಆದ್ರೆ ಯಾರಿಗೆ ಆ ಹಸಿವಿದೆ ಅವರಿಗೂ ಕೂಡ ತಲುಪಿಸ್ಬೇಕು. ಯಾಕೆಂದ್ರೆ ಇವತ್ತು ಅಜ್ಞಾನದಲ್ಲಿ ತುಂಬಾ ಜನ ಇದ್ದಾರೆ, ತಪ್ಪು ತಿಳುವಳಿಕೆಯಲ್ಲಿದ್ದಾರೆ, ಅವರದೇ ಆದ ಇದರಲ್ಲಿದ್ದಾರೆ. ಅಂದ್ರೆ ಉದಾಹರಣೆಗೆ, ಅಂದ್ರೆ ಈಗ ಧ್ಯಾನ ಮಾಡ್ತೀವಿ ಅಂದ ತಕ್ಷಣ ಮುಗೀತು, ನಾವು ಸತ್ಯಲೋಕಕ್ಕೆ ಹೊರಟಿವಿ ಅಂತಾರೆ ಅನ್ನುವ ಭ್ರಮೆಯಲ್ಲಿರೋರು ಬೇಕಾದಷ್ಟು ಜನ ಇದ್ದಾರೆ. ಲಕ್ಷಾಂತರ ಜನ ಫಾಲೋವರ್ಸ್ ಇರ್ಬೋದು, ಖಂಡಿತ ಯಾರು ಜನರ ಲೋಕನೇ ದಾಟಲ್ಲ. ಜನರ ಲೋಕನೇ ಆತ್ಮ ಅಂದ್ರೆ ಏನು ಅಂತಾನೆ ಗೊತ್ತಿರೋರು ನಮ್ಗೇನೆ. ಇವನ್ ನಮಗೂನು ಕೂಡ ಈಗ ಒಂದ್ ವರ್ಷದವರೆಗೆ, ಈಗ ನಿಮ್ ಕ್ಲಾಸಿಗೆ ಬರುವವರೆಗೆ ಆತ್ಮ ಅದ್ರ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ ಸರ್. ನಿಮ್ ಕ್ಲಾಸಿಗೆ ಬಂದ್ಮೇಲೆನೆ ಆತ್ಮದ ಬಗ್ಗೆ ಪೂರ್ಣ ಅರಿವಾದ, ಅಂದ್ರೆ ಆತ್ಮ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಈ ಎಷ್ಟೋ ಜನಗಳಿಗೆ, ಹೆಚ್ಚಿನ ಜನಗಳಿಗೆ ಆತ್ಮ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಆತ್ಮ ಅಂದ್ರೆ ಏನೋ, ಜೀವ ಹೋದಾಗ, ಪ್ರಾಣ ಹೋದಾಗ ಒಂದು ಶಕ್ತಿ ಇರುತ್ತೆ, ಅದು ಆರೋಗುತ್ತೆ, ಅದು ಆತ್ಮ. ಅದು ಏನೋ ಆತರ ಏನೋ ತಿಳುವಳಿಕೆ ಇಟ್ಕೊಂಡಿರ್ತಾರೆ. ಆತ್ಮ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್. ಅವರು ಆತ್ಮ ಸಾಧನೆ ಮಾಡೋದ್ ಹೆಂಗೆ, ಅದು ಮುಂದಿಂದೆಲ್ಲ ನೋಡ್ಕೊಳ್ಳೋದು ತಿಳ್ಕೊಳ್ಳೋದು ಹೆಂಗೆ ಗೊತ್ತೇ. ಹಂಗಾಗಿ ನಾವು ಅದನ್ನೆಲ್ಲ ಪ್ರಚಾರ ಮಾಡಿ ಗೊತ್ತು ಮಾಡ್ಬೇಕು, ನಾವು ಸಾಧನೆ ಮಾಡ್ಬೇಕು, ಉಪಯೋಗಿಸ್ಕೊಡ್ಬೇಕು ನಿಮ್ಮನ್ನ. ಥ್ಯಾಂಕ್ಸ್. ಓಕೆ ಮೇಡಮ್, ಮತ್ತೊಮ್ಮೆ ಅನಂತ ಕೋಟಿ ಧನ್ಯವಾದಗಳು ನಿಮ್ಗೆ. ಧನ್ಯವಾದ. ನಿಮ್ಗೆ ಚೆನ್ನಾಗಿ ಉಪಯೋಗಿಸ್ಬೋದು ಅಷ್ಟೇ. ಅಷ್ಟೊಂದೇ ಮೇಡಮ್ ಅದೇ ಇರೋದು. ಆತ್ಮಕ್ಕಾಗಿ ಅಂತ ನಾವು ಏನ್ ಮಾಡ್ಕೊಳ್ತೀವೋ, ಆದ್ರೆ ಎಲ್ಲಿವರೆಗೆ ನಮ್ಮಲ್ಲಿ ಅಜ್ಞಾನ ಹೋಗಲ್ಲ ಅಲ್ಲಿವರೆಗೆ ಆತ್ಮದ ಬಗ್ಗೆ ಚಿಂತನೆ ಬರೋಲ್ಲ, ಮತ್ತು ಸಂಸಾರದ ಚಿಂತನೆ ಇರ್ತದೆ. ದುಡ್ಡು, ಸಾಲ, ಅದು ಇದು, ಆ ಚಿಂತೆ ಇರ್ತದೆ. ಅಂದಾಗ ಈಗ ಕೆಲವ್ರಿಗೆ ನೀವ್ ಹೇಳ್ದಾಗ ಈಗ ಏನ್ ಮಾಡೋದು ಅಂತ ಇರ್ತಾರೆ. ಆದ್ರೆ ನೀವ್ ಹೇಳ್ದಾಗ ಗೊತ್ತಾಯ್ತು, ಯೋಗಕ್ಷೇಮ ಮಹಾಮ್ಯಹಂ ಅಂತ ಹಾ, ಒಬ್ರು ಪರಮಾತ್ಮ ಬರ್ತಾರೆ, ನೋಡ್ಕೋತಾರೆ. ನಾನು ಇಲ್ದಿದ್ರೆ ಬಿಟ್ಬಿಟ್ಟಿದ್ದೀನಿ. ನಾನು ನಂದೆಲ್ಲ ಅಲ್ಲ, ಆಲೋಚನೆ. ಈಗ ನಿಮಗ್ ಗೊತ್ತು, ನೀವ್ ಹೇಳ್ತಾ ಇರೋದಕ್ಕೆ ಈಗ ನಮಗ್ ಗೊತ್ತು. ಇದ್ದಿದ್ರೆ ಎಲ್ಲ ಮತ್ ನಾವು ಹೊಟ್ಟೆ ಬಟ್ಟೆಗೆ ಏನ್ ಮಾಡೋದು, ಧ್ಯಾನ ಅಂತ ಕೂತ್ರೆ ಅಂತ ಕೇಳ್ತಾರೆ. ಹಾ, ಮತ್ತೆ ನಾವು ಒಬ್ರು ಗುರುಗಳೇ ಹೇಳ್ತಾ ಇದ್ರು, ಒಬ್ರು ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷಕ್ಕೆ, ಇಹದಲ್ಲಿ ಸುಖಕ್ಕೆ ಇದು ಏನ್ ಹೇಳಿ, ಇದು ಲಲಿತಾ ಸಹಸ್ರನಾಮ ಹೇಳಿ, ಪರದಲ್ಲಿ ಮೋಕ್ಷಕ್ಕೆ ವಿಷ್ಣು ಸಹಸ್ರನಾಮ ಹೇಳಿ ಅಂತ. ಹಂಗೆ ಇಹದಲ್ಲಿ ಸುಖನು ಬೇಕು ಅಂತ ಕೆಲವ್ರು ಕೇಳ್ತಾರೆ. ಇದು ಮಾಡಿದ್ರೆ ಎರಡೂ ಸಿಗುತ್ತೆ ಅನ್ನೋದು ತಿಳುವಳಿಕೆ ಬರ್ತದೆ. ಇಹದಲ್ಲಿ ಹ್ಮ್, ಸುಖ ಪರದಲ್ಲಿ ಮೋಕ್ಷ ಎರಡೂ ಸಿಗುತ್ತೆ. ಇದನ್ನ ಧ್ಯಾನ ಮಾಡಿದ್ರೆ ಪರದ ಮೋಕ್ಷಕ್ಕೆ ಹೋಗಕ್ಕೆ ಅಂತಾನೆ ನಾವು ಹೇಳ್ತೀವಿ. ಆದ್ರೆ ಇಹದಲ್ಲಿ ಸುಖ ಅಂದ್ರೆ ಶಾಂತಿ, ನೆಮ್ಮದಿ, ನಮ್ಗೇನು ಹೊಟ್ಟೆ ಬಟ್ಟೆಗೆ ಬೇಕು ಸಿಗುತ್ತೆ ಅಂದ್ರೆ ಅದು ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಎರಡೂ ಆಗುತ್ತೆ ಇದರಿಂದ. ಅರ್ಥ ಆಯ್ತಲ್ವಾ? ಹ್ಮ್.
ಕರೆಕ್ಟ್. ಹಂಗೆ ಈಗ ನೋಡಿ, ನಾವು ಕಾಶಿಗೆ ಹೊರಟಿದೀವಿ. ಅಲ್ಲಿ ಕಾಶಿ ಧ್ಯಾನ ಯಾಕಿದೆ? ಕಾಶಿ ಧ್ಯಾನದಲ್ಲಿ ಏನಿದೆ? ಅಲ್ಲಿ ಒಂದು ಎಷ್ಟೋ ಯೋಗಿಗಳು ಬಂದು ಅಲ್ಲಿ ಗಂಗಾ ಸ್ನಾನ ಮಾಡಿ, ಧ್ಯಾನ ಮಾಡಿ, ಸಾಧನೆ ಮಾಡಿ, ನೂರಾರು ಸಾವಿರಾರು ವರ್ಷಗಳಿಂದ ಅಲ್ಲಿ ಏನೋ ಒಂದು ಸ್ಪೆಷಲ್ ಎನರ್ಜಿ ಇದೆ. ಏನೋ ಒಂದು ಸ್ಪೆಷಲ್ ಎನರ್ಜಿ ಇದೆ. ಅಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡಿ ಆ ಎನರ್ಜಿ ತಗೊಂಡ್ ಬರ್ಬೇಕು ನಾವು. ಅದೇ ನಿಜವಾದ ದರ್ಶನ, ಕಾಶಿ ದರ್ಶನ. ಅದೇ ಕಾಶಿ ಹೋಗಿದ್ದಕ್ಕೂ ಸಾರ್ಥಕ ಆಗೋದು ಅವಾಗ. ಆಹಾ, ನಮ್ಮ ತಲೆಗಳಲ್ಲಿ ಅದಿಲ್ಲ. ಮತ್ತೆ ವಿಶ್ವನಾಥ ದರ್ಶನ. ವಿಶ್ವನಾಥನ ದರ್ಶನ, ಆಮೇಲೆ ವಿಶಾಲಾಕ್ಷಮ್ಮನ ದರ್ಶನ, ಅಲ್ಲಿ ಅನ್ನಪೂರ್ಣಮ್ಮನ ದರ್ಶನ, ಮಹಾಕಾಲ ಮಹಾಕಾಲನು ಮಹಾಕಾಲನ ದರ್ಶನ, ಮತ್ತೆ ಯಾರ ದರ್ಶನ, ಇನ್ನು ಯಾರ್ಯಾರದಾರೆ ಎಲ್ಲರ ದರ್ಶನ. ಯಾವುದರ ದರ್ಶನ? ಅಲ್ಲಿ ನೀವು ಕರೆಕ್ಟ್ ಟೈಮ್ ನೋಡೋದಕ್ಕೂ ಬಿಡಲ್ಲ, ಹಿಂಗೆ ತಳ್ಳಿ ಬಿಡ್ತಾರೆ. ಶಿವಲಿಂಗ ಎಲ್ಲಿತ್ತು ಅಂತಾನೂ ಕಾಣಲ್ಲ, ಅದು ತಳ್ಳಿ ಬಿಡ್ತಾರೆ. ಅದಕ್ಕಾಗಿ ಏನ್ ಪಡೆದ್ರಿ? ಆತ್ಮ ಉನ್ನತಿ ಆಯ್ತು ಅದರಿಂದ? ಆತ್ಮ ಏನಾದ್ರೂ ಸ್ವಲ್ಪನಾದ್ರೂ ಉನ್ನತಿ ಆಯ್ತು? ಹಾ ಹಾ ವಿಗ್ರಹ ದರ್ಶನ. ವಿಗ್ರಹ ದರ್ಶನ ಮಾಡಿದ್ರೆ ನಮ್ದೆಲ್ಲ ಪಾಪಗಳು ಕಳೆದು ಬಿಡ್ತದೆ. ಎಲ್ಲಿ ಕಳೀತು? ಹಂಗಾರೆ ಎಲ್ಲ ಹೋಗ್ಬಿಡ್ಬೇಕು. ಪಾಪ ಕಳೆದ ತಕ್ಷಣ ಮತ್ತೆ ಯಾಕಲ್ಲಿದ್ರು? ಅದಲ್ಲ. ದರ್ಶನ ಅಂದ್ರೆ ಆ ದರ್ಶನ ಹೇಳಲಿಲ್ಲ. ವಿಶ್ವನಾಥನ ದರ್ಶನ ಮಾಡಿ ಎಲ್ಲಿ ಕೂತ್ಕೊಳ್ಳಿ ಧ್ಯಾನ. ಅಲ್ಲಿ ಆ ಎನರ್ಜಿ ಇದೆ, ಆ ಶಕ್ತಿ ಇದೆ. ಕೂತು ಧ್ಯಾನ ಮಾಡಿ. ದರ್ಶನ ಭಾಗ್ಯ ಸಿಕ್ಕರು ಸಿಗ್ಬೋದು. ಅಲ್ಲಿ ಯಾವ ಎನರ್ಜಿ, ಎಷ್ಟು ಎನರ್ಜಿ ಅಂದ್ರೆ ನೂರಾರು ಅಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ 2,000 ಹೆಣಗಳನ್ನು ಒಂದು ದಿನಕ್ಕೆ ಸಿಗುತ್ತೆ. 2,000 ಹೆಣ ಆಲ್ಮೋಸ್ಟ್ ಅಂದಾಜು. ಅಲ್ಲಿ ನಾನು ವಿಡಿಯೋ ಹಾಕಿದ್ನಲ್ವ, ಹಾ, ಅಲ್ಲಿ ಕುತ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ. ಪಕ್ಕದಲ್ಲಿ ಹಂಗೆ ಬಿಸಿ ಅದು ಬೆಂಕಿ ತಾಗ್ತದೆ. ಅರ್ಧ ಗಂಟೆ ಧ್ಯಾನ ಮಾಡಿದ್ವಿ. ಆ ಎನರ್ಜಿ ಲೆವೆಲ್ ಅಷ್ಟೊಂದು 2 ನಿಮಿಷಕ್ಕೆ ಅಷ್ಟೊಂದು ಹೆಣ ಎಲ್ಲಿ ಬರ್ತದೆ ಸರ್? ಎಲ್ಲ ಕಡೆಯಿಂದ ತಗೊಂಡ್ ಬರ್ತಾರೆ. ಬರ್ತಾನೆ ಇರ್ತದೆ. ನೀವು ನೋಡ್ಬೇಕಂತ ಸುಮ್ಮನೆ ನಿಂತ್ಕೊಂಡು ಹಾಗೆ ಬರ್ತಿರ್ತಾವ, ಹಂಗೆ ಸಾಲ್ ಹಿಡಿದು. ಅವ್ರೆಲ್ಲರೂ ಕಾಶಿಯಲ್ಲಿ ಇರೋರೆಲ್ಲ ಎಲ್ಲ ಸುತ್ತಮುತ್ತಲು ಇಲ್ಲೆಲ್ಲ ದೂರ ದೂರದಿಂದ ತಗೊಂಡ್ ಬರ್ತಾರೆ. ಎಲ್ಲರನ್ನ ತಂದು ಅಲ್ಲಿ ಗಂಗಾ ತೀರದಲ್ಲಿ ಕಾಶಿಯಲ್ಲಿ ಭಸ್ಮ ಮಾಡ್ಬೇಕು. ಅದೊಂದು ನಂಬಿಕೆ. ಯಾರು ಕಾಶಿಯಲ್ಲಿ ಆ ಒಂದು ಶಿವನ ಸನ್ನಿಧಾನದಲ್ಲಿ ಆ ಸಂಸ್ಕಾರ ಮಾಡ್ತಾರೆ, ಅವರಿಗೆ ಶಿವ ಬಂದು ಅವರಿಗೆ ಸದ್ಗತಿಯನ್ನು ಕೊಡ್ತಾನೆ. ಅಂದ್ರೆ ಅಲ್ಲೆಲ್ಲ ಆತ್ಮಗಳು ಸುಲ್ತಾ ಇರ್ತಾವಲ್ಲ, ತಿರುಗ್ತಾ ಇರ್ತಾವಲ್ವ, ಅವಾಗೆಲ್ಲ ಸ್ವಲ್ಪ ಜ್ಞಾನ ಕೊಟ್ಟು ಕಳಿಸ್ಕೊಡ್ತಾನೆ ಅಂತ ಅರ್ಥ. ಮೋಕ್ಷಕ್ಕೆಲ್ಲ ಸದ್ಗತಿ ಅವು ಪೇದ ಗೀತ ಆಗದ ಹಾಗೆ. ಆಯ್ತಾ? ಹೀಗೆ ಅದೊಂದು ನಂಬಿಕೆ ಅದು. ಆದ್ರೆ ಅಲ್ಲಿ ಅಷ್ಟು ಎನರ್ಜಿ ಇರ್ತದೆ. ಅಲ್ಲಿ ಹೆಣವನ್ನ ಸುಟ್ಟ ಭಸ್ಮ ಇರ್ತದಲ್ಲ, ಆ ಭಸ್ಮ ದಿನ ತಗೊಂಡು ಹೋಗ್ತಾರಂತೆ. ಯಾರು ಅಲ್ಲಿ ಅರ್ಚನೆ ಮಾಡೋದು ಅದೇ ಶಿವನಿಗೆ. ಭಸ್ಮವನ್ನ ಇದ್ ಮಾಡ್ತಾರಲ್ಲ, ಅಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಸುಡ್ತಾರೆ ಹೆಣ. ಅದ ಬೂದಿಯನ್ನೇ ತಗೊಂಡು ಹೋಗಿ ಅಲ್ಲಿ ಶಿವನಿಗೆ ಇದು ಮಾಡೋದು. ಅದೇ ಪ್ರಸಾದ ಎಲ್ಲರಿಗೂ ಒಂದು ಪಾಕೆಟಲ್ಲಿ ಕೊಡೋದು. ಹೆಣದ ಬೂದಿಯೇ ಅಲ್ಲಿಯ ಪ್ರಸಾದ. ನೆನ್ಪಿರ್ಲಿ, ತಮಾಷೆ ಅಲ್ಲ, ನಾನು ಇಲ್ಲಿ ಹೇಳ್ತೇವೆ. ಇಲ್ಲಿ ಬೂದಿ ಕೊಟ್ಟಿದ್ದಾರೆ, ಅದು ಹೆಣ ಸುಟ್ಟ ಬೂದಿ. ಅದನ್ನು ಪರಮ ಪವಿತ್ರ ಅಂತ ತಗೊಂಡ್ ಬರ್ತೀವಿ ನಾವು. ಅದನ್ನೇ ಕೊಡೋದು. ತೋರಿಸ್ತೀನಿ ತಗೊಳ್ಳಿ. ಅಂದ್ರೆ ಹೆಣದ ಬೂದಿಯನ್ನು ಭೇದ ಇಲ್ಲ. ಹಾ, ಇದೆ ಇದೆ, ಹೆಣದ ಬೂದಿ ಇದೆ, ಇದೇ ಪ್ರಸಾದ ಅಲ್ಲಿ. ತಮಾಷೆ ಅಲ್ಲ. ಮತ್ತೆ ಅದಕ್ಕೆ ಹೇಳಿದೆವು, ಕಾಶಿ ಅಂದ್ರೇನೆ ಅದು ಸ್ಮಶಾನ. ಅದು ಸ್ಮಶಾನವಾಸಿ ಅವನು. ಯಾಕೆ ಸ್ಮಶಾನವಾಸಿ ಅಂದ್ರೆ ಅಲ್ಲಿ ಹೋಗಿ ಅಲ್ಲಿ ಅದು ಸ್ಮಶಾನನ ಭಾವವೂ ಬರಲ್ಲ. ನಾನು ದೇಹ ಅಲ್ಲ ಆತ್ಮ ಅಂತ ಗೊತ್ತಾಗ್ಬೇಕಾ, ಅಲ್ಲಿ ಹೋಗಿ ಒಂದ್ ಸ್ವಲ್ಪ ನಿಂತ್ಕೋಬೇಕು. ಅಲ್ಲಿ ಹೋಗಿ ಸ್ವಲ್ಪ ನಿಂತ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅದು. ಎಷ್ಟೋ ದಿನದ ಸ್ಮಶಾನದಲ್ಲಿ ಧ್ಯಾನ ಮಾಡೋದು. ಅದು ಆಯ್ತು. ಅಂದ್ರೆ ನಾವು ನಮ್ಮ ಆಲೋಚನೆ ಹೇಗಿದೆ? ಕಾಶಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಎಲ್ಲರೂ ಸುರೋಚ್ಕೊಂಡಿದ್ದಾರೆ. ಲಾಸ್ಟಿಗೆ ನಾವು ಅಯೋಧ್ಯೆಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಏನಕ್ಕೆ? ಅಲ್ಲ, ಹೋಗಿ ಬಂದವರೆಲ್ಲ ಏನಾದ್ರು ಏನ್ ಪಡ್ಕೊಂಡು ಬಂದ್ರು? ದರ್ಶನ ಮಾಡು. ಎಲ್ಲಿ ದರ್ಶನ ಮಾಡೋದು? ಒಳಗೆ ದರ್ಶನ ಮಾಡ್ಬೇಕು. ಹೊರಗೆ ಎಲ್ಲರೂ ಮಾಡ್ತಾರೆ. ಕೃಷ್ಣನ ದರ್ಶನ ಎಲ್ಲರೂ ಮಾಡ್ತಾರೆ.
ದುರ್ಯೋಧನನು ಕೂಡ ಕೃಷ್ಣನನ್ನು ನೋಡಿದ್ದ, ಮೋಕ್ಷಕ್ಕೆ ಹೋಗ್ಲಿಲ್ಲ ಅವನು. ಪರಮಾತ್ಮನನ್ನ, ದುರ್ಯೋಧನನ, ಆ ಕೌರವರು ಎಲ್ಲರೂ ನೋಡಿದ್ರು ಕೃಷ್ಣನನ್ನು. ನಾವು ಕೃಷ್ಣನ್ ನೋಡಿದ್ವಿ ಅಂತ ಹೋದ್ರ? ಇಲ್ಲ. ಒಳಗೆ ನೋಡ್ಬೇಕಾಗಿರೋದು, ಹೊರಗಡೆಯ ದರ್ಶನ ಅಲ್ಲ. ಎಲ್ಲರೂ ಮಾಡ್ತಾರೆ, ಪಾಪಿಗಳು ಪುಣ್ಯಾತ್ಮರು ಎಲ್ಲರೂ ದರ್ಶನ ಮಾಡ್ತಾರೆ. ಅದೆಲ್ಲ ಮಾಡ್ಬೇಕಾಗಿರೋದು ಒಳಗಡೆಯಿಂದ ದರ್ಶನ ಮಾಡ್ಬೇಕಾದದ್ದು, ಒಳಗಡೆಯಿಂದ ದರ್ಶನ ಮಾಡ್ಬೇಕಾದದ್ದು. ಹಾಗಾಗಿ ನಾವು ನಿಜವಾಗಲೂ ಆತ್ಮದ ಉನ್ನತಿಯನ್ನ, ಅದು ಒಂದು ಒಳ್ಳೆ ಹೈ ಎನರ್ಜಿ ತುಂಬಾ. ನಾನಿವಾಗ ನೋಡಿ ಅರ್ಧ ಗಂಟೆ ಬರೀ ನೀರಲ್ಲಿ ಮುಳುಗಿ ಧ್ಯಾನ ಮಾಡಿದೆ ಇಲ್ಲಿವರೆಗೂ. ಗಂಗೆಯಲ್ಲಿ ಮುಳುಗಿ ಅದಕ್ಕೆ ಅರ್ಧ ಅದು ಶೀತ ಆಗ್ಬಿಟ್ಟು ತುಂಬಾ ಕೋಲ್ಡ್ ಇರ್ತದೆ ನೀರು, ಫುಲ್ ಕೋಲ್ಡ್ ಅದು. ಅದ್ರಲ್ಲಿ ಈಗ ಚಳಿಗಾಲ ಅದ, ಅಲ್ಲಿ 3 ಹೊತ್ತು ಕ್ಯಾಪ್ ಹಾಕೊಂಡಿರ್ತಾರೆ, ಮಧ್ಯಾಹ್ನ ಸಂಜೆ ಎಲ್ಲ ಅಲ್ಲಿ ಇರೋರೆಲ್ಲ. ಅಂದ್ರೆ ಕ್ಯಾಪ್ ಸ್ವೆಟರ್ ಎಲ್ಲ ಹಾಕೊಂಡು, ಅಂದ್ರೆ ಅಷ್ಟು ಚಳಿ. ಆ ನೀರಲ್ಲಿ ಇಳಿಯೋಕೆ ದೊಡ್ಡ ಧೈರ್ಯ ಬೇಕು, ಅಷ್ಟು ಶೀತ ಇರ್ತದೆ, ಅದು ಕೋಲ್ಡ್ ಇರ್ತದೆ ವಾಟರ್. ಆದ್ರೂ ನೋಡೋಣ ಅಂತ ಕುತ್ಕೊಂಡಿದ್ದೆ. ಒಳ್ಳೆ ಬಟ್ ಅದು ಒಂದು 10 ನಿಮಿಷ ಅಷ್ಟೇ ಚಳಿ ಚಳಿ. ಆಮೇಲೆ ದೇಹ ಎಲ್ಲ ಮರಗಟ್ಟಿ ಬಿಡ್ತು, ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಹಿಂಗೆ ನಾವು ಏಪ್ರಿಲಿಗೆ ಹೋದಾಗ ಭವಿಷ್ಯ ಅಷ್ಟು ಚಳಿ ಅಷ್ಟು ಥಂಡಿ ಇರಲ್ಲ ಅನ್ಸುತ್ತೆ ನಿಮ್ಗೆ. ಆವಾಗ ಸ್ವಲ್ಪ ಶೆಕೆ ಇರ್ಬೋದು, ಬಿಸಿಲು ಇರ್ತದಲ್ಲ. ಎಲ್ಲರೂ ಗಂಗೆಯಲ್ಲಿ ಇಳಿದು ಇಲ್ಲಿವರೆಗೂ ಮುಳುಗಿ ಧ್ಯಾನ ಮಾಡ ಇಲ್ಲಿವರೆಗೂ ಆಗೋರು ಇಲ್ಲಿವರೆಗೂ ಮುಳುಗಿ, ಇಲ್ಲಿವರೆಗೂ ಆಗೋರು ಇಲ್ಲಿವರೆಗೂ ಮುಳುಗಿ. ಬರೀ ನಮ್ಗೆ ಕಾಲಷ್ಟೇ ಸಾಕು ಅನ್ನೋರು ಕಾಲಷ್ಟೇ ಮುಳುಗಿ. ಒಟ್ಟಿನಲ್ಲಿ ಒಂದು ಅರ್ಧ ಗಂಟೆ ಗಂಗೆಯಲ್ಲಿ ಮುಳುಗಿ ಧ್ಯಾನ ಮಾಡೋದು. ಆಯ್ತಾಗ ಆಮೇಲೆ ಗಂಗಾ ಸ್ನಾನ ಸ್ನಾನ ಮಾಡಿ ಆ ಆಮೇಲೆ ವಿಶ್ವೇಶ್ವರನ ದರ್ಶನ ಖಂಡಿತ ಮಾಡಿಸ್ತೇವೆ. ನಿಮ್ಮ ಆಸೆ ಯಾಕೆ ಬಿಡೋದು? ಹೊರಗಿಂದಲೇ ದರ್ಶನ ಆಗಿ, ವಿಶಾಲಾಕ್ಷಿ ದರ್ಶನ ಅಷ್ಟೇ, ಬೇರೆ ದರ್ಶನ ನಮಗೆ ನನ್ನನ್ನು ಕೇಳಬೇಕು. 2 ದರ್ಶನ ನಾವು ಮಾಡಿಸ್ತೀವಿ. ಆಮೇಲೆ ಧ್ಯಾನ, ಒಳಗಡೆಯಿಂದ ದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕುತ್ಕೊಂಡು ಧ್ಯಾನ ಮಾಡೋದು, ಜ್ಞಾನ ಧ್ಯಾನ. ಆ 9 ದಿವಸ ಖಂಡಿತ ನಮ್ಮಲ್ಲಿ ಒಂದು ಆತ್ಮ ತುಂಬಾ ಉನ್ನತ ಸ್ಥಿತಿಯನ್ನು ಹೊಂದುವ ಹಂತಕ್ಕೆ ಹೋಗ್ಬೇಕು. ಪ್ರತಿಯೊಬ್ಬರಲ್ಲೂ ಮಹಾಪರಿವರ್ತನೆ ಬರ್ತದೆ, ಖಂಡಿತ ಬರ್ತದೆ. ಅಲ್ಲಿ ಆ ಶಕ್ತಿ ಇದೆ ಲಿಂಗರಾಜ್. ಆಮೇಲೆ ಅದು ಹಿಂದೆ ತುಂಬಾ ಋಷಿ ಮುನಿಗಳು ಎಲ್ಲರೂ ಹ್ಮ್ ಹೇಳಿದ್ದಾರೆ. 9 ದಿವಸ ಯಾರು ಕಾಶಿಯಲ್ಲಿ ವಾಸ ಮಾಡಬೇಕು, 9 ದಿವಸ ಕಾಶಿಯಲ್ಲಿ ವಾಸ ಮಾಡಬೇಕು ಅನ್ನುವುದೇ ಹಿಂದಿನಿಂದಲೂ ಬಂದ ಪ್ರತೀತಿ. ಒಂದಿನ ಹೋಗಿ ನೋಡ್ಕೊಂಡು ಬರೋದಲ್ಲ, 9 ದಿವಸ ಅಲ್ಲಿ ವಾಸ ಮಾಡ್ಬೇಕಂತ. ವಾಸ ಮಾಡೋದು ಅಂದ್ರೆ ಏನು? ದಿನನಿತ್ಯ ಅಲ್ಲಿ ಇದ್ದು ಸಾಧನೆ ಮಾಡ್ಬೇಕು. 9 ದಿವಸ ಸಾಧನೆ ಮಾಡ್ಬೇಕಂತ. 9 ದಿನವಾದ್ರೂ ಇದ್ದು ಸಾಧನೆ ಮಾಡ್ಬೇಕಂತ. ಆ 9 ದಿನದಲ್ಲೇ ವಿಶ್ವನಾಥನ ದರ್ಶನ ಆಗ್ತದೆ ಅನ್ನೋದು ಪ್ರತೀತಿ. ಎಲ್ಲಿ? ಹೊರಗಿಂದ ಅಲ್ಲ, ಹೊರಗಿನ ದರ್ಶನ ಅಲ್ಲ, ಒಳಗಿನ ದರ್ಶನ. ಬೆಳಕು, ಅದು ಬರೀ ಬೆಳಕಲ್ಲ ದರ್ಶನ. ಕಾಂತಾರ ಸಿನಿಮಾ ನೋಡಿದಿರಲ್ಲ, ಬೆಳಕಿನ ದರ್ಶನ, ಭಗವಂತನ ದರ್ಶನ ಅದಾಗಬೇಕು ಖಂಡಿತ. ಆಲ್ರೆಡಿ ಇವಾಗ ನೋಡಿ ಒಂದು 250 ಜನ ಹತ್ರ ಹೋಗಿದೆ ರಿಜಿಸ್ಟ್ರೇಷನ್. ಕಾಶಿ ಹೆಚ್ಚು ಕಡಿಮೆ 250 ಆಗ್ತದೆ ಇನ್ನೊಂದು 2-3 ದಿವಸದಲ್ಲಿ. ಅದು ಆಗ್ಬಿಡ್ತದೆ ಇನ್ನೇನು. ಆಮೇಲೆ ತುಂಬಾ ಜನರಿಗೆ ಗೊಂದಲ, ಅದೆಲ್ಲ ಏನು ಬೇಡ. ಅವ್ರು ಏನ್ ಡೀಟೇಲ್ಸ್ ಕೇಳ್ತಾ ಇದಾರೆ ಮಾಸ್ಟರ್ಸು, ಅದನ್ನ ಕೊಡಿ ಸಾಕು. ಮೆಸೇಜ್ ಮಾಡಿ ಅಷ್ಟೇ. ಏನೋ ಒಂದು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ, ಆಮೇಲೆ ಯಾವ ಸ್ಟೇಷನ್ ಇಂದ ನಿಮ್ಮ ಹತ್ತುತ್ತೀರಿ ಅನ್ನೋದು ಅಷ್ಟೊಂದು ಕೊಟ್ರೆ ಮುಗಿತಲ್ಲ. ಯಾಕೆ ಅಷ್ಟೆಲ್ಲ ಕನ್ಫ್ಯೂಸ್ ಆಗೋದು? ಯಾಕೆಂದ್ರೆ ಆಮೇಲೆ ಇವರೆಲ್ಲ ಬರ್ತಾರೆ ಆಮೇಲೆ ಬೇಕಾದ್ರೆ ಇನ್ನೂ ಟೈಮ್ ಇದೆ, ಈ ಬುಕಿಂಗ್ ಮುಗಿಯುವವರೆಗೂ ಸ್ವಲ್ಪ ಕಿರಿ. ಆಮೇಲೆ ನಿಮ್ಮ ಪಾಡಿ ನೀವು ಆ ಟೈಮ್ ಬಂದಾಗ ತೊಂದರೆ ಇಲ್ಲ, ಎಲ್ಲ ಊಟ ಗೀಟ ವ್ಯವಸ್ಥೆ ಚೆನ್ನಾಗಿದೆ. ಊಟದ ವ್ಯವಸ್ಥೆ ಏನು ತೊಂದರೆ ಇಲ್ಲ, ಧ್ಯಾನ ಮಾಡೋಕೆ ಏನು ತೊಂದರೆ ಇಲ್ಲ. ಒಳ್ಳೆ ಫ್ಯಾನ್ ಇದೆ, AC ಇದೆ. ಇನ್ನೂ ಬೇಕು ಅಂದ್ರೆ ಏನಾರು ಹಾಕ್ಸೋಣ ತಣ್ಣಗೆ. ಬಟ್ ಅದೇ ಬರೀ ಸಾಧನೆಯ ಉದ್ದೇಶ ಇರಲಿ ಅಷ್ಟೆ. ಸಾಧನೆಯ ಉದ್ದೇಶ ಇದ್ರೆ ಖಂಡಿತ ಅದು ಸಾರ್ಥಕ. ಓಕೆ, ಯಾರಿಗಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಇಲ್ಲ ಅಂದ್ರೆ ನಾವು ಶುರು ಮಾಡೋಣ. ಇಲ್ಲ ಅಂದರೆ ನಾವು ಧ್ಯಾನ ಶುರು ಮಾಡೋಣ.
ಎಲ್ಲರೂ ರಾತ್ರಿವರೆಗೂ ಚೆನ್ನಾಗಿ ಧ್ಯಾನ ಮಾಡಿ ಸಾಧನೆ ಮಾಡಿ ಆ, ಒಂದು ನಮಗೆ ಮನುಷ್ಯ ಜನ್ಮ ಬಂದಿದ್ದೇ ದೊಡ್ಡ ದುರ್ಲಭ. ಅಂತಹ ಮನುಷ್ಯ ಜನ್ಮವನ್ನು ನಾವು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಬೇಕು, ವ್ಯರ್ಥ ಮಾಡ್ಕೊಳ್ಬಾರ್ದು. ಆಯ್ತಾ? ಅದಕ್ಕಾಗಿ ಸಂಪೂರ್ಣವಾಗಿ ಹೆಚ್ಚು ಹೆಚ್ಚು ಆತ್ಮ ಸಾಧನೆಗಾಗಿ ಅಂತ ನಮ್ಮ ಇದ್ದಷ್ಟು ದಿನ ಸಮಯವನ್ನು ಉಪಯೋಗಿಸಿಕೊಳ್ಳೋಣ. ಹಾ, ದೇವಕಿ ಮಾಸ್ಟರ್ ಮಾತಾಡಿ. ಗುರೂಜಿ, ನಾನು ಕಾಶಿಗೆ ಬರ್ಲಿಕ್ಕೆ ಮಗು 8 ವರ್ಷದ ಮಗುವನ್ನು ಕರ್ಕೊಂಡು ಬರುವ ಇದಲ್ಲಿದ್ದೇನೆ ಗುರುಜಿ. ನೋಡಿ, ಅವಳಿಲ್ಲಿ ಮಲಗಿದ್ದಾಳೆ ನೋಡಿ. ನಾನೇ ನೋಡ್ಕೊಳ್ಬೇಕು, ನನ್ನ ಮತ್ತು ಮಗನ ಮತ್ತು ನನ್ನ ಗಂಡ ನೋಡ್ಕೊಳ್ಳೋದು ಅವಳನ್ನು. ತಾಯಿ ಇಲ್ಲ ಅವಳಿಗೆ. ಬನ್ನಿ ಬನ್ನಿ, ಕರ್ಕೊಂಡು ಬನ್ನಿ. ಅವಳು ನಮ್ಮ ಸವಿತಾ ಅಕ್ಕ ಇಲ್ವಾ, ಅವರ ಅಲ್ಲಿ ಸಂಗೀತ ಕಲಿತಾ ಇರ್ತಾಳೆ. ಅಲ್ಲಿ ಧ್ಯಾನ ಹೇಳಿಕೊಡ್ತಾರೆ ಅವರು. ಧ್ಯಾನ ಈಗ ಅವಳು ನಮಗೆ ಮಾಡಿಸ್ತಾಳೆ ಗುರುಜಿ. ಸ್ವಲ್ಪ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಎಲ್ಲ ಧ್ಯಾನ ಮಾಡಿಸ್ತಾಳೆ ನಮಗೆ. ಅವಳೇ ನಿರ್ದೇಶನ ಕೊಟ್ಟುಕೊಂಡು ಹೋಗ್ತಾಳೆ. ಹಾಗೆ ಕಲಿಬಹುದು ಅಂತ ಒಂದು ಆಸೆ ಉಂಟು. ಮತ್ತೆ ನಿನ್ನೆ ನೀವು ಸತ್ಸಂಗದಲ್ಲಿ ತುಂಬಾ ಒಂದು ಒಳ್ಳೆ ವಿಷಯಗಳನ್ನು ಶ್ರುತಪಡಿಸಿದಿರಂತೆ. ಅದು ನನಗೆ ಬೇಕು ಗುರುಜಿ, ನನಗೆ ಸಿಗ್ಲಿಲ್ಲ ಅದು. ನಿನ್ನೆ ನನಗೆ ಮಗ ಬಂದಿದ್ದ ಬೆಂಗಳೂರಿಂದ. ನಾವು ಮನೆ ಕಟ್ತಾ ಇದ್ದೇವೆ. ಹಾಗೆ ನನಗೆ ನೋಡಿ, ನನ್ನ ಇದೆಲ್ಲ ನೋಡಿ ಹೇಗುಂಟು ಅಂತ. ನಾವು ಸಣ್ಣ ಇದರಲ್ಲಿದ್ದೇವೆ. ದನ ಇತ್ತು ಇಲ್ಲಿ ಮೊದಲು, ಈಗ ನಾವಿದ್ದೇವೆ. ದನ ಈಗ ಇಲ್ಲ. ಹಾಗೆ ನಮಗೆಲ್ಲ ಇದು ಈ ಜಾಗ ತುಂಬಾ ವ್ಯತ್ಯಾಸ ಉಂಟು. ನಿಮ್ಗೆ ಸ್ವಲ್ಪ ವಿಶೇಷ ಕಾಣ್ಬಹುದು. ಆದ್ರೆ ಇದು ಗುರುಜಿ, ನಿನ್ನೆ ನನಗೆ ಕೇಳಲಿಕ್ಕೆ ಆಗ್ಲಿಲ್ಲ. ಹಾಗೆ ನನಗೆ ಅದನ್ನು ಕಳಿಸಿಕೊಡ್ಬೇಕು ನೀವು ಅಂತ ಒಂದು ಆಸೆ ಪಡ್ತೀನಿ ನಾನು. ಆಯ್ತು, ನಿನ್ನೆ ಯೂಟ್ಯೂಬ್ ಇದನ್ನು ನೋಡಿದ್ರೆ ಆಯ್ತು. ಅದರಲ್ಲಿ ಅದು ನನಗೆ ಸಿಗ್ಲಿಲ್ಲ ಗುರುಜಿ. ಆಯ್ತು, ನಾನು ನೋಡೋಣ ತಗೊಳ್ಳಿ. ನಿನ್ನೆ ಗ್ರೂಪ್ ಅಲ್ಲಿ ಇರ್ತದೆ ನೋಡಿ, ನಿನ್ನೆ ಶೇರ್ ಮಾಡಿರೋದು. Day 4 4ನೇ ದಿನದ್ದು ಅಂತ. ಓಕೆ ಮೇಡಮ್. ಹಾ, ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಹೇಗಿದ್ದೀರಿ ಇವಾಗ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಿ? ಹಾ ಸರ್. 3 ದಿನ ನರಕ ಅನುಭವಿಸ್ಬಿಟ್ಟೆ ಸರ್. ಇವತ್ತು ಆರಾಮಾಗಿದ್ದೀನಿ ಸರ್. ನೀವು ಬೆಳಗ್ಗೆ ಫೋನ್ ಮಾಡಿದಾಗ ನಿಮ್ಗೆ ಫೋನ್ ಮಾಡೋವರೆಗೂ ನಾನು ಇರ್ಬಾರ್ದೇನ್ ಅನ್ಸ್ಬಿಟ್ಟಿತ್ತು. ಅಷ್ಟು ತ್ರಾಸ ಆಗ್ಬಿಟ್ಟಿತ್ತು ನನ್ಗೆ. ಯಾವಾಗ ನಿಮ್ಮ ವಾಯ್ಸ್ ನನ್ ಕಿವಿಯಲ್ಲಿ ಬಿದ್ದಾಗ್ಲಿದ್ದ ಅವಾಗ್ಲಿದ್ದ ನಾನು ಪೂರ್ತಿಯಾಗಿ ಆರಾಮಾಗಿದ್ದೀನಿ ಸರ್ ಇವತ್ತು. ಥ್ಯಾಂಕ್ ಯು ಸರ್, ನನ್ಗೆ ಇವತ್ತು ಇಷ್ಟೊಂದು ಎನರ್ಜಿ ಕೊಟ್ಟಿದ್ದಕ್ಕೆ. ನಮ್ದೇನಿಲ್ಲ ಮೇಡಮ್, ಎನರ್ಜಿ ಎಲ್ಲ ನಿಮ್ದೇ. ಇಲ್ಲ ಸರ್, ಆದ್ರೆ ನನ್ಗೆ ಒಂದು ಡೌಟ್ ಸರ್. ನಾವ್ ಇಷ್ಟೆಲ್ಲಾ ಮಾಡ್ತೀವಿ, ಎಲ್ಲ ಪ್ರತಿಯೊಂದು ನೀವ್ ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ಕೊಂಡ್ ಬರ್ತೀವಲ್ಲ, ನಮ್ಗೆ ಗೊತ್ತಿಲ್ಲಾರ್ದಂಗೆ ನಾವ್ ಈ ತರ ಎನರ್ಜಿನ ಯಾಕ ಇದಾಗ್ತದ ಅಂತ. ನಾವು ತುಂಬಾ, ಅದು ಕರ್ಮನೂ ಕಾರಣ ಇರ್ತದೆ. ನಾವು ತುಂಬಾ ಅವೇರ್ನೆಸ್ ಅಲ್ಲಿ ಇರಬೇಕು ಅನ್ನೋದು. ಅದಕ್ಕೆ ತುಂಬಾ ಜಾಗೃತ ಸ್ಥಿತಿಯಲ್ಲಿ ಇರಬೇಕು. ಎಷ್ಟು ಜಾಗೃತ ಇದ್ರು ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ ಕೆಲವೊಮ್ಮೆ. ಅದಕ್ಕೆ ಸಾಧನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್. ನಮ್ಮ ಎನರ್ಜಿ ಲೀಕ್ ಆಗದ ಹಾಗೆ, ಇಲ್ಲಿ ಲೀಕ್ ಆಗ್ತಾ ಇದೆ, ಅದನ್ನ ನಾವು ರಕ್ಷಣೆ ಮಾಡಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಿಜ ಸರ್. ಇವತ್ತಿನ ಒಂದು ಎಂತ ಪಾಠ ಕಲ್ತಿದ್ದೀನಿ ಅಂದ್ರೆ, ನಾನು ಎಷ್ಟು ಎಚ್ಚರವಾಗಿ ಇರ್ಬೇಕಂದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದ್ರಿ, ಮತ್ತೆ ಯಾಕೆ ಕನೆಕ್ಟ್ ಆಯ್ತು ಅಂದ್ರೆ ನಿಮ್ಮ ಎನರ್ಜಿ ಲೋ ಆಗಿದೆ, ಲೀಕ್ ಆಗಿದೆ, ಆ ಲೆವೆಲಿಗೆ ಇಳಿದಿದೆ ಅಂದ್ರೆ. ಇಲ್ದ ಅಂದ್ರೆ ಸಾಧ್ಯನೇ ಇಲ್ಲ. ನಿಜ ಸರ್. ಬರ್ಲಿ ನೋಡೋಣ ನಮ್ಮ ಹತ್ರ. ಹಂಗೆ ಆ ಲೆವೆಲ್ ಹೈ ಎನರ್ಜಿ ಇರ್ಬೇಕು. ಅದಕ್ಕೆ ಹೇಳೋದು ಸಜ್ಜನ ಸಾಂಗತ್ಯ. ಯಾಕೆ ಸಿಕ್ಕರ ಹತ್ರ ಯಾರೋ ಎಮೋಷನಲಿ ಡಿಸ್ಟರ್ಬ್ ಆಗಿದ್ದಾರೆ ಅಂದ್ರೆ ಅವ್ರ ಹತ್ರ ಮಾತಾಡಬಾರ್ದು. ಯಾರೋ ಸೆಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಹತ್ರ ಮಾತಾಡಬಾರ್ದು. ಫೋನಲ್ಲಾದ್ರೂ ಅಷ್ಟೇ. ಅಗ್ರೆಸಿವ್ ಇದಾರೆ ಅಂದ್ರೆ ಮಾತಾಡಬಾರ್ದು.
ತುಂಬಾ ತುಂಬಾ ಜಾಗರೂಕರಾಗಿರ್ಬೇಕು. ನಮ್ಮನ್ನ ಎಳೆದು ಬಿಡ್ತಾರೆ. ಹೆಂಗೆ ಹೌದು ಎಳಿತಾರೆ ಸರ್. ಹೇಗೆ ಎಳಿತಾರೆ ಅಂದ್ರೆ, ನಾವು ಒಂದ್ಸರಿ ಉದಾಹರಣೆ ಕೊಟ್ಟಿದ್ದೆ. ನಾವ್ ಯಾವತ್ತೂ ಅವ್ರ ಮಟ್ಟಕ್ಕೆ ಎಳಿಬಾರ್ದು. ಬರೋದಾದ್ರೆ ನಮ್ಮ ಮಟ್ಟಕ್ಕೆ ಬರಲಿ, ಇಲ್ಲ ನೀವು ಅಲ್ಲೇ ಇರಿ, ಅಷ್ಟೇ ಹೇಳ್ಬೇಕು. ನಮ್ಮ ಹಾ ಮಟ್ಟಕ್ಕೆ ಅವ್ರು ಸರ್. ಇಳಿಬೇಕೇ ಹೊರತು ನಾವು ಅವ್ರ ಮಟ್ಟಕ್ಕೆ ಇಳಿಬಾರ್ದು. ನಿಮ್ಗೆ ನಮ್ಮ ಹತ್ರ ಮಾತಾಡೋ ಅರ್ಹತೆ ಬೇಕಾ? ನಮ್ಮ ಮಟ್ಟಕ್ಕೆ ಬನ್ನಿ, ನಮ್ಮ ಹತ್ರ ಮಾತಾಡಿ. ಇಲ್ವಾ, ನಾವು ನಿಮ್ಮ ಮಟ್ಟಕ್ಕೆ ಇಳಿದು ನಾವು ಮಾತಾಡೋದು. ಉದಾಹರಣೆಗೆ ಇವತ್ತು ನೋಡಿ, ತರಕಾರಿ ತರಕ್ ಹೋಗಿದ್ದೆ. ಅವನು 30 ರೂಪಾಯಿ ಅರ್ಧ ಕೆಜಿ ಹೇಳಿದ, 50 ರೂಪಾಯಿ ಕೆಜಿ. ಇಲ್ಲ 20 ರೂಪಾಯಿ ಕೊಡಪ್ಪ ಎಂದ. ಇಲ್ಲ ಸ್ವಾಮಿ ಕೊಡಕ್ ಬರಲ್ಲ. ನಾನು ಮತ್ತೆ ಮರು ಮಾತಾಡ್ಲಿಲ್ಲ, 30 ರೂಪಾಯಿನೇ ಕೊಟ್ಟು ತಗೊಂಡ್ ಬಂದೆ. ಯಾಕೆ? ನಾನು ವಾದ ಮಾಡಿದ್ರೆ ಖಂಡಿತ ಕೊಡ್ತಿದ್ದ ಅವನು. 20 ರೂಪಾಯಿಗೆ ತರೋದೇನು ದೊಡ್ಡ ವಿಷಯ ಇರ್ಲಿಲ್ಲ. ಏನೋ ಒಂದು ಕತೆ ಹೇಳಿ ಅವನ ಹತ್ರ ವಾದ ಮಾಡಿ ತರಬಹುದು. ಅದೆಲ್ಲ ನಡೀತದಲ್ವಾ ಬಾರ್ಗೇನ್ ಮಾಡೋದು ತರಕಾರಿ ಅಂಗಡಿ. ಇಲ್ಲ, 10 ರೂಪಾಯಿ ಮುಖ್ಯ ಅಲ್ಲ. ನಾನು ಅವನ ಮಟ್ಟಕ್ಕೆ ಇಳಿಬಾರ್ದು, ಇಳಿದು ನನ್ನ ಎನರ್ಜಿಯನ್ನ ಅಲ್ಲಿ ಲಾಸ್ ಮಾಡ್ಕೊಳ್ಬಾರ್ದು. ಒಂದು ಆಪ್ಷನ್ ಕೊಡ್ಬೇಕಷ್ಟೇ, ಬೇಡ ತೊಂದರೆ ಇಲ್ಲ ಅಲ್ವಾ? ಹಾಗೆ ನಾವು ನಮ್ಮ ಎನರ್ಜಿಯನ್ನ ಲಾಸ್ ಆಗದ ಹಾಗೆ ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ನಿಜ ಸರ್. ಇವತ್ತು ಆ ದೊಡ್ಡ ಪಾಠನೇ ಕಲ್ತಿದ್ದೀನಿ ಸರ್ ನಾನು ಇವತ್ತು. ಟೈಮ್ ಆಗಿದೆ, ಧ್ಯಾನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸರ್. ಎಲ್ಲರೂ ಬೆಳಗ್ಗೆವರೆಗೂ ಧ್ಯಾನ ಮಾಡಿ. ನಾನು ಮಧ್ಯೆ ಮಧ್ಯೆ ಕರೀತಾ ಇರ್ತೀನಿ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಒಂದು 5-6 ಜನ 10 ಜನನು ಮಾಡ್ತಾರೆ. ಉಳಿದವ್ರದ್ದು ಏನ್ ಕತೆ. ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡಿ. ಬರೀ ಯೋಗ ನಿದ್ರೆನೇ ಆಗಬಾರ್ದು. ಒಂದು ಅರ್ಧ ಗಂಟೆ ಅಷ್ಟೇ ಯೋಗ ಇದ್ರೆ, ಜಾಸ್ತಿ ಅಂದ್ರೆ 10-20 ನಿಮಿಷ, ಅರ್ಧ ನಿಮಿಷ ಅಷ್ಟೇ. ಇನ್ನು 30 ನಿಮಿಷ, ಅರ್ಧ ಗಂಟೆ. ಹೆಚ್ಚು ಜಾಗೃತ ಇರಬೇಕು ರಾತ್ರಿ. ಆಮೇಲೆ ಇನ್ನೊಂದು ಟ್ರಿಕ್ಸ್, ನಿಮಗೆ ಜಾಗೃತ ಇರಬೇಕು ಅಂದ್ರೆ ಅಲಾರಾಮ್ ಇಟ್ಕೊಳ್ಳಿ. ಜಾಸ್ತಿ 2 ಗಂಟೆಗೆ ಒಂದ್ಸಾರಿ, 3 ಗಂಟೆಗೆ ಒಂದ್ಸಾರಿ, 4 ಗಂಟೆಗೆ, ಈ ತರ ಒಂದ್ 4-5 ಸಾರಿ ಅಲಾರಾಮ್ ಇಟ್ಕೊಳ್ಳಿ. ಅದು ಲಬ ಹೊಕ್ಕಿಬೇಕು ನಿಮಗೆ, ಅವಾಗ ಹೇಳಲೇಬೇಕು. ಹುಷಾರು ಸ್ವಲ್ಪ, ಮನೆಯವ್ರ ಅಕ್ಕಪಕ್ಕದವರು ಅವ್ರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡಿ. ಆಮೇಲೆ ಅಲ್ಲ, ಇದು ಟ್ರಿಕ್ಸ್ ಅದು. ಆಮೇಲೆ ಇನ್ನೊಂದು ಏನು ಅಂದ್ರೆ, ಲೈಟ್ ಆನ್ ಇರಲಿ. ಲೈಟ್ ಆನ್ ಇದ್ರೆ ಅವೇರ್ನೆಸ್ ಇರುತ್ತೆ, ಆಯ್ತಾ? ಬೇಕಾದ್ರೆ ಬ್ಲೈಂಡ್ ಫೋಲ್ಡ್ ಏನಾದ್ರು ಹಾಕೊಳ್ತೀರ, ಬಟ್ ಲೈಟ್ ಆನ್ ಇರ್ಲಿ, ತೊಂದ್ರೆ ಇಲ್ಲ. ಆಕ್ಚುಲಿ ಕತ್ತಿಲೆಯಲ್ಲಿ ಧ್ಯಾನ ಮಾಡಬೇಕು. ಆದ್ರೆ ಏನ್ ಮಾಡೋದು, ಸ್ವಲ್ಪ ಅವೇರ್ನೆಸ್ ಬರೋವರೆಗೂ ಲೈಟ್ ಆನ್ ಇರ್ಲಿ. ಲೈಟ್ ಆನ್ ಇದ್ರೆ ಯೋಗ ನಿದ್ರೆ ಅಷ್ಟು ಬರೋದಿಲ್ಲ. ಒಂದು ಲೈಟ್ ಆನ್ ಇರ್ಲಿ, ಜಾಸ್ತಿ ನೀರು ಕುಡಿತಾ ಇರ್ಲಿ. ಯಾಕೆಂದ್ರೆ ಅವಾಗ ವಾಶ್ರೂಮ್ ಹೋಗ್ಲಿಕ್ಕೆ ಅಂತ ಹೇಳಿ ನೀರು ಹೇಳ್ಬೇಕಾಗ್ತದೆ, ಎಚ್ಚರ ಆಗ್ತದೆ. ಆಮೇಲೆ ನೀರು ಜಾಸ್ತಿ ಕುಡಿಬೇಕು, ದೇಹ ಡ್ರೈ ಆಗಬಾರ್ದು. ಆಯ್ತಾ? ಈ 3 ಟ್ರಿಕ್ಸ್ ನೀವು ಬಳಸಿ ಚೆನ್ನಾಗಿ ನೀರು ಕುಡಿತಾ ಇರಿ. ಆಮೇಲೆ ಲೈಟ್ ಆನ್ ಇರ್ಲಿ, ಆಮೇಲೆ ಅಲಾರಾಮ್ ಇಟ್ಕೊಳ್ಳಿ. ಆಯ್ತಾ? ಓಕೆ. ಈಗ ನೋಡಿ, ವೀಣಾ ಮೇಡಮ್ ಹೇಳ್ತಾರೆ, ಕೇಳಿ. ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸರಿ, ಅದು ಸರಿ, ಅದು ನಮ್ಮ ಮನೇಲಿ ಇವತ್ತು ಅದು ತಿಥಿ ಅಂತಾರಲ್ಲ ಸರ್, ಸಪ್ತದ ತಿಥಿ ಮಾಡ್ತಾರಲ್ಲ ಸರ್, ಆ ರೀತಿ ಮಾಡಿದ್ರಿ ಸರ್. ನಮಗ ಕರೆದಿದ್ರಿ ಸರ್. ನಮಗೆ ಅಲ್ಲಿ ಹೋಗಕ್ ಇಷ್ಟ ಇದ್ದಿದ್ದಿಲ್ಲ ಸರ್. ಮತ್ತ ಬಯದು ಇದೆಲ್ಲ ಮಾಡತ್ರಿ ಸರ್. ನಾನು ಪರವಾಗಿಲ್ಲ ಅಂತೇಳಿ ನಾನು ಹೋದ್ನೆ ಸರ್ ಅಲ್ಲಿ. ಹೋಗ್ಬೇಕಾದ್ರೆ ನನ್ ಒಟ್ಟ ಇಷ್ಟ ಇರ್ಲಿಲ್ಲ ಸರ್ ಹೋಗಕ್ಕ. ತಿಥಿ ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಿರಲ್ಲ ಸರ್. ಈ ಧ್ಯಾನಿಗಳು ಎಲ್ರು ಹೇಳ್ತಾರೆ ಅದು ಮಾಡಬಾರ್ದು. ಆ ಎನರ್ಜಿ ಎಲ್ಲ ನಾವು ಕಿತ್ಕೊಂಡಾಗ ಆಗುತ್ತ, ಆತ್ಮದ ಎನರ್ಜಿ ತಗೊಂಡ್ ಇದನ್ ಮಾಡ್ದಂಗ ಆಗತ್ ನಾವು ಅಂತ ಹೇಳ್ತಾರಲ್ಲ ಸರ್. ಅದಕ್ಕ ನಮಗೇನ್ ಪಾಪ ಬರ್ತೈತಿ ಸರ್. ಅದು ಈಗ ಅವ್ರಿಗೆ ಜ್ಞಾನ ಇಲ್ಲ ಸರ್. ನಾವ್ ಹೇಳಿದ್ರೆ ಕೇಳ್ತಾ ಇಲ್ಲ ಸರ್ ಅವ್ರು. ಈಗ ನಾವ್ ಅಲ್ಲಿ ಹೋಗ್ತೀವಲ್ಲ ಸರ್, ಅದು ನಮಗೇನ್ ಕರ್ಮ ಬರ್ತದ ಸರ್ ಅದು? ಕರ್ಮ ಅಂತ ಅಲ್ಲ, ಬಟ್ ಎನರ್ಜಿ ಲೆವೆಲ್ ಡೌನ್ ಆಗ್ತದೆ. ಯಾಕೆ ಎನರ್ಜಿ ಲೆವೆಲ್ ಡೌನ್ ಆಗ್ತದೆ ಅಂದ್ರೆ, ಮೊದಲನೇದಾಗಿ ಎಲ್ಲರೂ ಎಮೋಷನಲಿ ಹರ್ಟ್ ಆಗಿರ್ತಾರೆ. ಅವರು ಫುಲ್ ಲೋ ಫ್ರೀಕ್ವೆನ್ಸಿಲಿ ಇರ್ತಾರೆ, ಆಯ್ತಾ? ಆಮೇಲೆ ಅಳ್ತಾ ಇರ್ತಾರೆ, ಇಮೋಷನಲಿ ಅಂದ್ರೆ ಅಳ್ತಾ ಇರ್ತಾರೆ. ದುಃಖ, ಮನೆ ತುಂಬಾ ಏನಿರ್ತದೆ, ಬರೀ ದುಃಖ 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 ಇರ್ತದೆ. ಇಲ್ಲ ಸರ್, ಹಂಗೇನಿಲ್ಲ ಒಂದ್ ಸರ್. ನಿಮಿಷ ಒಂದ್ ನಿಮಿಷ ನಾ ಹೇಳೋದು ಕೇಳಿ. ಸತ್ತ ಮನೆಯಲ್ಲಿ 11 ದಿವಸ ಸೂತಕ ಅಂತ ಶುರುವಾಗ್ತದೆ. ಸೂತಕ ಶುರುವಾದಾಗ ಏನ್ ಮಾಡ್ತಾರೆ, ಅವ್ರ ಮನೇಲಿ ಯಾರು ಊಟ ಮಾಡಲ್ಲ.
ಅವ್ರ ಮನೇಲಿ ಯಾವುದೇ ವಸ್ತು ತರೋಲ್ಲ, ಅವ್ರ ಮನೇಲಿ ಒಂದು ನೀರು ಕುಡಿಯೋಲ್ಲ ಅಲ್ವಾ. ಕೊನೆಗೆ ಅವ್ರ ಮನೇಲಿ ಏನು ವಸ್ತು ಬಳಸೋಲ್ಲ, ಅವ್ರ ಮನೆಗೂ ಹೋಗಲ್ಲ. ಕೆಲವು ಇವರು ಯಾವುದೇ ದೇವತಾ ಕಾರ್ಯ ಮಾಡಲ್ಲ, ಇಲ್ಲಿಗೂ ಹೋಗಲ್ಲ. ಏನು ಸೂತಕ ಅಂದ್ರೆ ಏನು? ಸೂತಕ ಅಂತ ಯಾಕೆ ಮಾಡಿದ್ದಾರೆ? ಸೂತಕ ಅಂದ್ರೆ ಅದರ ಅರ್ಥ ಆ ಟೈಮಲ್ಲಿ, ಇದನ್ನ ಎಲ್ಲರಿಗೂ ಅರ್ಥ ಆಗೋಲ್ಲ. ಇದು ಸೂತಕ ಅಂದ್ರೆ ಎಲ್ಲ ತೊಳೆದು ಬೆಳೆದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು, ಸತ್ತು ಹೋಗಿದಾರಲ್ವಾ ಅಂತ ಹೇಳಿ ಆ ಅರ್ಥದಲ್ಲಿ ಇರೋದಲ್ಲ ಸೂತಕ. ಸೂತಕ ಯಾಕಿದೆ ಅಂದ್ರೆ ಅವರ ಮನೆ ಪೂರ್ತಿ ಅವರ ಎನರ್ಜಿ ಲೋ ಇರ್ತದೆ. ಹತ್ತು 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 ಎಮೋಷನಲಿ ಇದಾಗಿ ತುಂಬಾ ತುಂಬ ಬಂದವರೆಲ್ಲ ಅಯ್ಯೋ ಅಂತ ಹೇಳೋದು. ಹತ್ತು 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 ಅವ್ರ ಮನೆ ತುಂಬಾ ಬರೀ ಎಮೋಷನಲ್ ಅಂದ್ರೆ ಲೋ ಫ್ರೀಕ್ವೆನ್ಸಿ ಇರ್ತದೆ. ಅವರ ಮನೆಯಲ್ಲಿರುವ ಪ್ರತಿಯೊಂದು ಪದಾರ್ಥವೂ ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ. ಅದು ನೀರು, ಅವ್ರ ತಯಾರು ಮಾಡೋ ಆಹಾರ, ಪ್ರತಿಯೊಂದು ಕೂಡ ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತದೆ. ನೀವು ಅಂತ ಟೈಮಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಆಹಾರ ಪದಾರ್ಥನ ಅಥವಾ ಇರೋದು ಉಳಿಯೋದು ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಡೌನ್ ಆಗ್ತದೆ, ಲೋ ಫ್ರೀಕ್ವೆನ್ಸಿಗೆ ಹೋಗ್ತದೆ. ಸೊ ಆ ಉದ್ದೇಶದಿಂದ ಹಿಂದಿನವರು ಸೂತಕ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಟಿದ್ದಾರೆ. ಸೂತಕ ಅಂದ್ರೆ ಅದು ಅರ್ಥ ಸರ್ ಇಷ್ಟೇ. ಸತ್ತ ನೀವು ಹನ್ನೊಂದಿನ ತಿಥಿ ಮನೆಗೆ ಹೋಗಿದ್ರೆ ಕರ್ಮ ಬರಲ್ಲ, ಹೋಗಿದ್ದಕ್ಕೆ ಹಾ ಕರ್ಮ ಸರ್ ಅಲ್ಲ. ಆ 4-5 ಎನರ್ಜಿ, ತಲೆಮಾರು. ಆ ಫುಡ್ ತಿಂದು ಲೋ ಎನರ್ಜಿ ಬರ್ತದೆ. ಹಾ ರೀ ಸರ್, ಅಂದ್ರೆ ಸರ್ 4-5 ತಲೆಮಾರು ಸರ್ ಅವ್ರು ಸತ್ತು. ಈಗ ನಮ್ಮ 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 ಅಮ್ಮ, ಅವ್ರ ಅಪ್ಪ ಮತ್ತ ಅವ್ರ ಅಪ್ಪ ರೀ, 3 ತಲೆಮಾರು ರೀ ಅವ್ರದೆಲ್ಲ. ಈಗ ವರ್ಷಕ್ಕ 5-6 ಸರಿ ತಿಥಿ ಮಾಡ್ತಾರೆ ಸರ್. ಮನ್ಯಾಗ ಯಾರು ಸತ್ತಾರ ಎಲ್ಲಾರ್ದು ತಿಥಿ ಮಾಡಕ್ ಸರ್. ಅದಕ್ಕೆ ನಾವು ಅಂತಲ್ಲಿ ಹೋದ್ರ ನಾವ್ ಹೇಳಿದ್ರೆ ಕೇಳ್ತಾ ಇಲ್ಲ ಸರ್ ಅವರು. ನಿಮಗ್ ಏನ್ ಗೊತ್ತು, ಅವ್ರದ್ದು ನಾವು ಊಟ ಮಾಡ್ತೀವಿ. ಸುಮ್ಮನೆ ಹಾ ಸಾಕ್ಷಿಭೂತವಾಗಿ ಸರ್. ಸುಮ್ಮನೆ ಹಾ ಸರ್. ಸಾಕ್ಷಿಭೂತವಾಗಿ ನೋಡ್ಬೇಕು, ಸುಮ್ಮನೆ ಇರ್ಬೇಕು. ನಾವ್ ಅದರಲ್ಲಿ ಸರಿ. ಹಾಗೆ ಇದ್ರು ಇಲ್ಲದ ಹಾಗೆ, ನೋಡಿದ್ರು ನೋಡದ ಹಾಗೆ, ಭಾಗವಹಿಸಿದ್ರು ಭಾಗವಹಿಸಿದ್ರು. ಹೌದ್ ಸರ್. ಇವತ್ತು ಸರ್ ಅದೇ ರೀತಿ ಆಯ್ತು ಸರ್. ಅದೇ ನಾನ್ಗೆ ಎಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಅನ್ಕೊಂಡೆ ಇದು ಬರೀ ತಿಥಿ ಹಾಕವು ಈ ಮನೆಯಲ್ಲಿ. ಅದು ದೊಡ್ಡ ಮನಿ ಅಂತ ಮಾಡ್ಬಿಟ್ಟಿದಾರೆ ಸರ್, ಅಲ್ಲಿ ಬರೀ ತಿಥಿ ಹಾಕವು. ಅದು ನಮ್ಮ ಮನಿ ಸರ್, ಅದು ನಮ್ಮ ಮಾಮರ ಮನೆಯಲ್ಲಿ ನಾವಿರೋದು ಸರ್. ನಾವ್ ಆ ಕಡೆ ಹೋಗ್ಬೇಕಂತ ಟ್ರೈ ಮಾಡ್ತಾ ಇದೀವಿ ಸರ್, ಅಲ್ಲಿ ಪಿರಮಿಡ್ ಹಾಕಿಸ್ಬೇಕಂತ. ಇಲ್ಲಿ ಪಿರಮಿಡ್ ಹಾಕ್ತಿದೀವಿ, ಇಲ್ಲೆಲ್ರು ಬರೇ ಧ್ಯಾನದ ಊಟ ಹಾಕ್ಸಕತ್ತಿದೀವಿ ಅಂತ ಅದೇ ತಾಟ್ ಇಟ್ಕೊಂಡ್ ಅಡ್ಗಿ ಮಾಡೋದು ಎಲ್ಲಾ ಇದನ್ ಮಾಡಿದೀವಿ ಸರ್. ಆ ಎನರ್ಜಿ ನಂದ್ ಏನು ಹೋಗಿಲ್ಲ ಸರ್. ಪ್ರತಿ ಸರಿ ಹೋಗ್ಬೇಕಾದ್ರ ಅಷ್ಟ್ ಎನರ್ಜಿ ಸರ್. ಇವತ್ತು ಅವ್ರ ಎನರ್ಜಿನ ನನಗ್ ಬಂದಂಗ ಆಯ್ತು ಸರ್. ಅಲ್ಲಿ ಇದ್ರು ಇಲ್ದಂಗೆ ಇದ್ದೆ ಸರ್. ನಿಜವಾಗ್ಲೂ ನೀವ್ ಹೇಳ್ದಂಗ್ ಸರ್, ಬಾಳ ಖುಷಿ ಆಯ್ತು ಸರ್. ಇದು ಗುಡಾಕೇಶ ನನಗ್ ಬಾಳ ಇದಾಯ್ತು ಸರ್. ಥ್ಯಾಂಕ್ ಯು ಸರ್. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಸರ್. ಯಾಕಂದ್ರ ಅಂತ ಒಳ್ಳೆ ಆತ್ಮ ನಾವ್ ಎಲ್ಲಿ ಹೋದ್ರು ಕೂಡ ನಮ್ಮ ಶಕ್ತಿ ಕಳ್ಕೊಳ್ತಾ ಇಲ್ಲ ಸರ್, ನಾವು ಪಡ್ಕೊಳ್ತಾ ಇದೀನಿ ಸರ್. ನಿಜವಾಗ್ಲೂ ನಾವು ಶ್ರೀಮಂತರಂದ್ರ ಆತ್ಮ ಜ್ಞಾನದ ಶ್ರೀಮಂತರ ಆಗ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಹೇಳ್ಬೇಕಂದ್ರೆ ಬಹಳ ಖುಷಿ ಆಯ್ತು. ಹಾ ಸರ್. ಇದೆ ಇವಾಗ. ಹಾ ಸರ್. ಎಲ್ಲಾ ಖುಷಿ ಆಯ್ತು. ಅದು ಏನಂದ್ರೆ ಸರ್, ಒಂದು ಒಬ್ಬ ಇದು ಬಂತು ಸರ್, ಗುಡ್ ನ್ಯೂಸ್ ಬಂತು ಸರ್. ಅದು ನಾನು ಫಸ್ಟ್ ಗೆ ಆಗಿದ್ರೆ ನಾನು ಎಷ್ಟು ಹಾರಾಡ್ತಿದ್ನೋ ಎಷ್ಟು ಕುಣಿದಾಡ್ತಿದ್ನೋ ಗೊತ್ತಿಲ್ಲ ಸರ್. ನಾನ್ ಫಸ್ಟ್ ಗೆ ಹೆಂಗಿದ್ದೆ ಸರ್, ಇವಾಗ್ಲೂ ಹಂಗೆ ಇದ್ದೆ ಸರ್. ಸರಿ ನೀವ್ ಹೇಳ್ತಿರಲ್ಲ ಸರ್, ಕಷ್ಟ ಇದ್ದಾಗ ಹಂಗ ಇರ್ಬೇಕು, ಸುಖ ಇದ್ದಾಗ ಹಂಗ ಇರ್ಬೇಕಂತ. ನನಗೇನು ಅನಿಸ್ಲೇ ಇಲ್ಲ ಸರ್. ನನಗಿದು ಒಳ್ಳೇದಾತು, ಇದು ಶಾಶ್ವತ ಅಲ್ಲ ಇದು ಅಂತ ಅನಿಸ್ತು ಸರ್. ಆ ರೀತಿ ಅನುಭವ ಆಗ್ತೈತೆ ಸರ್. ಯಾವ್ದೇ ಗುಡ್ ನ್ಯೂಸ್ ಬಂದ್ರೆ ನನ್ಗ ಸಹಜ ಇದೇನ್ ಶಾಶ್ವತ ಅಲ್ಲ, ಇದು ನನ್ನ ಆತ್ಮ ಅಷ್ಟ ಶಾಶ್ವತ. ನಾನ್ ಆತ್ಮಕ್ಕಾಗಿ ನಾನ್ ಹೆಂಗ್ ಪಾಯ್ಸನ್ ಮಾಡಿದೀನಿ, ಆತ್ಮಕ್ಕಾಗಿ ನಾನ್ ಕೆಲಸ ಮಾಡ್ಬೇಕು. ಅದೇನಂದ್ರೆ ಸರ್, ನನಗೂ ಕೂಡ ಆತ್ಮ ಸೇವೆ ಮಾಡ್ಬೇಕಂತ ಬಾಳ ಅನ್ಕೊಂತೀನಿ ಸರ್. ಅದೊಂದ್ ಅವಕಾಶ ಬರ್ಬೇಕು ಸರ್, ಅಷ್ಟೇ ಸರ್. ಅದ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನ್ ಮಾಡೋದು? ಕೆಲವರಿಗೆ ಆತ್ಮಸೇವೆ ಹೆಂಗ್ ಮಾಡೋದು ಅಂದ್ರೆ, ಈಗ ಅವಕಾಶಗಳನ್ನ ನೋಡಿ, ನೀವು ಅವಕಾಶ ಕೊಟ್ಟಾಗ ಉಪಯೋಗಿಸ್ಕೊಳ್ಳೋದು ಅದು ಒಂದು ಅಲ್ವಾ. ಅದು ಏನಂತೀವಿ ಅದನ್ನ, ಅದು ಸಾಮಾನ್ಯ. ಅವಕಾಶಗಳು ಕೊಟ್ಟಾಗ ಅದನ್ನು ಬಳಸ್ಕೊಳ್ಳದೆ ಇರೋದು, ಅದು ಮೂರ್ಖಾತ್ಮ. ಅವಕಾಶ ಕೊಟ್ಟಾಗ ಬಳಸ್ಕೊಳ್ಳೋದು, ಅವಕಾಶ ಇದ್ದಾಗ ಅದನ್ನು ಬಳಸ್ಕೊಳ್ಳೋದು ಏನಾತ್ಮ ಅದು? ಏನೋ ಒಂದು ಆತ್ಮ. ಆಯ್ತಾ? ಆದ್ರೆ ಅವಕಾಶ ಇಲ್ಲ, ಆದ್ರೆ ಕ್ರಿಯೇಟ್ ಮಾಡ್ಕೊಳ್ತದೆ ಅಂದ್ರೆ ಅದು ಉತ್ತಮ ಅಂತ. ಮಧ್ಯಮ, ಉತ್ತಮ, ಏನು ಅಧಮ, ಮಧ್ಯಮ, ಉತ್ತಮ ಅಂತ.
ನಿಮಗೆ ಅವಕಾಶ ಅಲ್ಲ, ಸಿಗ್ತಾ ಇಲ್ಲ ಅಲ್ಲ, ನೀವು ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು. ನೋಡ್ರಿ, ಹಾ ಸರ್. ನಾನು ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ ನಿಲ್ತೀನಿ ಅಂದ್ರೆ, ನಾನು ದೇಹ ಅಲ್ಲ ಆತ್ಮ ಅನ್ನೋದನ್ನ ನೀವು ಸ್ಟ್ರಾಂಗ್ ಆಗಿ ನಂಬ್ಕೊಂಡ್ರಿ ಅಂದ್ರೆ, ಆತ್ಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು, ಅವಕಾಶಗಳನ್ನೇ ಸೃಷ್ಟಿ ನಿಮಗೆ ಕೊಡ್ತದೆ. ಅದ್ರಲ್ಲಿ ಯಾವುದೋ ಡೌಟ್ ಬೇಡ. ಆದ್ರೆ ನಾವು ಎಲ್ಲಿವರೆಗೆ ನಾವು ದೇಹ ಸ್ಥಿತಿಯಲ್ಲಿ ಇರ್ತೀವಿ, ದೇಹಕ್ಕೆ ಸಂಬಂಧಪಟ್ಟಂತಹ ಅವಕಾಶಗಳು, ಆತ್ಮಸ್ಥಿತಿಯಲ್ಲಿದ್ದಾಗ ಆತ್ಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ನಮಗೆ ಸಿಗ್ತದೆ. ಮೊದಲು ನಿಮಗೆ ಇದು ಮಾಡ್ಲಿಕ್ಕೆ ಹೆಚ್ಚು ಅವಕಾಶ ಬೇಕಾ? ಆತ್ಮ ಸಾಧನೆ ಸೇವೆ ಮಾಡ್ಲಿಕ್ಕೆ ಗಟ್ಟಿಯಾಗಿ ನಂಬ್ಕೊಳ್ಳಿ, ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಸಂಪೂರ್ಣ ನನ್ನ ಆತ್ಮಕ್ಕಾಗಿ ಬದುಕ್ತೇನೆ, ನಾನು ಏನೇ ಕೆಲಸ ಮಾಡಿದ್ರು ಆತ್ಮಗಳ ಸೇವೆಗಾಗಿನೇ ಮಾಡ್ತೇನೆ ಅಂತ ನೀವು ಸ್ಟ್ರಾಂಗ್ ಆದ್ರಿ ಅಂದ್ರೆ, ವಿಶ್ವದಿಂದ ನಿಮಗೆ ಅವಕಾಶಗಳು ಅಲ್ಲಿಗೆ ಹೋಗ್ಲೋ ಇಲ್ಲಿಗೆ ಹೋಗ್ಲೋ ಅನ್ನುವಷ್ಟು ಇರುತ್ತೆ. ಹಾ ಸರ್, ಹಾಗೆ ಮಾಡ್ತೀನಿ. ಅದು ಸರ್ ಏನಂದ್ರ ಇವತ್ತು ಬೈದ್ರಿ ಸರ್, ಜಗ್ಗಿ ಅವಮಾನ ಮಾಡಿದ್ರು, ಅಪವಾದ ಇದನ್ ಮಾಡಿದ್ರು ಸರ್, ನನಗೇನು ಅನಿಸ್ಲೇ ಇಲ್ಲ ಸರ್. ಸುಮ್ನೆ ಒಳಗ ಖುಷಿ ಆಗ್ತಿತ್ತು ಸರ್. ಮತ್ತೆ ಒಬ್ರು ಬೈತಿದ್ರು ಸರ್, ಒಬ್ರು ಬಂದ್ ಏನ್ ಹೇಳ್ತಿದ್ರು ಅಂದ್ರ, ಹೆಂಗಿದೆಲ್ಲ ಯಾಕೆ ಸುಮ್ನೆ ಇದಿ ಅಂತಿದ್ರು ಸರ್. ನನಗ ಹೊಗಳ್ದಂಗ್ ಮಾಡ್ತಿದ್ರು ಸರ್. ಅದಕ್ಕ ಸಹಜವಾಗಿ ಇದನ್ ಮಾಡ್ತಿದ್ದೆ ಸರ್. ನಿಜವಾಗ್ಲೂ ನನಗ ಇವತ್ ಹೋಗ್ಬಾರ್ದು ಅನ್ಕೊಂಡ್ರು ಕೂಡ ಹೋದ್ನೆ ನಾನು. ಯಾಕಂದ್ರೆ ಅನುಭವ ತಗೋಬೇಕು ಸರ್, ಇಷ್ಟೆಲ್ಲ ಕ್ಲಾಸ್ ಕೇಳಿದೀವಿ, ಇದನ್ ನೋಡ್ಬೇಕ, ನಾವು ಸ್ವಲ್ಪ ಪರಿವರ್ತನೆ ಆಗಿದೀನಿ ಅಂತ ಅನುಭವ ತಗೊಳಕಂತಾನೆ ಹೋದ್ನೆ ಸರ್. ನಿಜವಾಗ್ಲೂ ಇವತ್ತು ಮಿರಾಕಲ್ ಆಯ್ತು ಸರ್. ಅಲ್ಲಿ ಅವ್ರು ಏನ್ ಹೊಗಳಿದ್ರು ಅಷ್ಟೇ ಸಹಜವಾಗಿದ್ದೆ, ಬೈದ್ರು ಸಹಜವಾಗಿ ಇದ್ದೆ ಅದೇ ಸರ್. ಈಗ ಎಲ್ಲರದು ಅಷ್ಟೇ, ಕೆಲವೊಮ್ಮೆ ಕುಟುಂಬ ಧರ್ಮದಲ್ಲಿ ಕೆಲವೊಂದರಲ್ಲಿ ಹೋಗಿ ಭಾಗವಹಿಸಲೇಬೇಕಾಗಿ ಬರ್ತದೆ. ಅವಾಗ ಸಾಕ್ಷೀಭೂತವಾಗಿ ಇರ್ಬೇಕಷ್ಟೇ. ನೋಡಿದ್ರು ನೋಡದ ಹಾಗೆ, ಕಂಡ್ರು ಕಾಣದ ಹಾಗೆ, ಅಲ್ಲಿ ಇದ್ರು ಇಲ್ಲದ ಹಾಗೆ ಇದ್ದು ಬಿಡುದು. ಮನಸ್ಸಿನಿಂದ ಏನು ಅಂಟಿಸ್ಕೋಬಾರ್ದು. ಹಾ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಎಲ್ಲರೂ ವಾಶ್ರೂಮ್ ಹೋಗ್ಬೇಕು, ಇಲ್ಲ ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋರಿದ್ರೆ ಮಾಡಿ.